ವಾಕ್ ಪ್ರಾಣ ಚಕ್ಷು ಶ್ರೋತ್ರ ಮದ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ನಾವು ನಿನ್ನೆ ದಿವಸ ಕೈವಲ್ಯ ಪದ್ಯ ಕೇನೋಪನಿಷತ್ತಿನ 2ನೇ ಅಧ್ಯಾಯದ 4ನೇ ಮಂತ್ರವನ್ನ ನೋಡ್ತಾ ಇದ್ವಿ. ಅರ್ಧ ಆಗಿತ್ತು. ಯಾವುದು ಆ ಮಂತ್ರ? ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿದ್ಯತೆ ಆತ್ಮನ ವಿದ್ಯತೆ ವೀರ್ಯಂ ವಿದ್ಯೆಯ ವಿದ್ಯತೆ ಅಮೃತಂ. ಪ್ರತಿಬೋಧದಲ್ಲಿಯೂ ತಿಳಿದರೆ ತಿಳಿದಂತೆ ಆಯಿತು. ಏಕೆಂದರೆ ಆಗ ಅಮೃತತ್ವವನ್ನು ಪಡೆಯುತ್ತಾನೆ, ಆತ್ಮನಿಂದ ವೀರ್ಯವನ್ನು ಪಡೆಯುತ್ತಾನೆ, ವಿದ್ಯೆಯಿಂದ ಅಮೃತತ್ವವನ್ನು ಪಡೆಯುತ್ತಾನೆ ಅನ್ನುವಂತಹ ಒಂದು ಅರ್ಥದೊಂದಿಗೆ ನಿನ್ನೆ ನಾವು ಏನ್ ನೋಡ್ತಾ ಇದ್ವಿ ಅಂತಂದ್ರೆ, ಯಾವ ರೀತಿಯಿಂದ ಬ್ರಹ್ಮಜ್ಞಾನ ಇರ್ತದ. ಬ್ರಹ್ಮಜ್ಞಾನಂ ಎಕ್ಸಿಸ್ಟ್ ಓನ್ಲಿ ಇನ್ ದ ಒನ್ ಮ್ಯಾನರ್. ಬ್ರಹ್ಮನ್ ಈಸ್ ಕಾನ್ಶಿಯಸ್ನೆಸ್, ಕಾನ್ಶಿಯಸ್ನೆಸ್ ಈಸ್ ಮೀ, and that I am the cause of entire creation. ಅಹಂ ಸತ್ಯಂ ಜಗನ್ಮಿಥ್ಯ ಅನ್ನುವಂಥ ವಿಷಯವನ್ನ ನಿನ್ನೆ ನಾವು ವಿಚಾರ ಮಾಡ್ತಾ ಇದ್ವಿ. And this non-variable consciousness, ಈ ಬದಲಾವಣೆ ರಹಿತವಾಗಿರುವಂತಹ ಈ ಅರಿವು, ಅದನ್ನ ಕ್ಯಾನ್ ಬಿ ರಿಕಗ್ನೈಸ್ಡ್ ಅಟ್ ವಾಟ್ ಟೈಮ್, ಯಾವ ಸಮಯದಾಗ ಅದನ್ನು ಗುರುತಿಸ್ಲಿಕ್ಕೆ ಬರ್ಬೇಕು ನಮಗ ಅಂತ ಏನಾದ್ರೂ ಒಂದು ಪ್ರಶ್ನೆ ಐತೆ ನಿಮ್ಮ ಮುಂದ್ರೆ. ಅದು ಪ್ರಶ್ನೆ ಹಾಕ್ಯಾರಪ್ಪ ಅವರು. ವೆನ್ ಇಟ್ ಈಸ್ ಅವೈಲಬಲ್, ಯಾವಾಗ ಅದು ನಮಗ ಆತ್ಮತತ್ವ ಸಾಧ್ಯದ, ಸಿಗ್ಲಿಕ್ಕೆ ಸಾಧ್ಯದ. ದೀಸ್ ಆರ್ ಆಲ್ ಇಂಪಾರ್ಟೆಂಟ್. ಡು ನಾಟ್ ಸೇ ಇಲ್ಲಿ ನಿರ್ವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಒಳಗ ಇದು ಸಿಗ್ತದ ಅನ್ನಕ್ ಹೋಗ್ಬೇಡ್ರಿ ಅಂತಾರ ಅಪ್ಪರು. ದೇರ್ ಫೋರ್ ಥಾಟ್ಸ್ ಕಮ್ ಅಂಡ್ ಗೋ, ಆಬ್ಜೆಕ್ಟ್ಸ್ ಕಮ್ ಅಂಡ್ ಗೋ, ಆಗಮಾಪಾಯಿನಃ. ವಿಚಾರಗಳ ಸರಣಿ ಬರ್ತದ ಹೋಗ್ತದ, ಬರ್ತದ ಹೋಗ್ತದ, ಬರ್ತದ ಹೋಗ್ತದ. ಆಗಮಾಪಾಯಿನ ಆಬ್ಜೆಕ್ಟ್ಸ್ ಕಮ್ ಅಂಡ್ ಗೋ, ವಿಷಯಗಳು ಬರ್ತಾವ ಹೋಗ್ತಾವ. ದ ನಾನ್ ವೇರಿಯಬಲ್ ಕಾನ್ಶಿಯಸ್ನೆಸ್ ಈಸ್ ಅನಾಗಮಪಾಯಿ. ಆ ಆತ್ಮ ಅರಿವು ಅನ್ನುವಂಥದ್ದು ಅದು ಬರುವುದಲ್ಲ, ಹೋಗುವುದಲ್ಲ, ಅದು ಯಾವಾಗಲೂ ಇರುವುದು. ಇಟ್ ಈಸ್ ಆಲ್ವೇಸ್ ಅವೈಲೇಬಲ್. ಅದು ಎಲ್ಲ ಕಾಲದಲ್ಲಿ, ಎಲ್ಲ ಸಮಯದಲ್ಲಿ ಅದು ಲಭ್ಯವಿದೆ. ಎವ್ರಿ ಎಕ್ಸ್ಪೀರಿಯನ್ಸ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದ್ಯಾಟ್. ಪ್ರತಿಯೊಂದು ಅನುಭವ ಆಗ್ಬೇಕಂದ್ರೆ ಅಲ್ಲಿ ಆತ್ಮ ಇರುವುದರಿಂದ ಆ ಅನುಭವ ಆಗ್ತದ ಅನ್ನುವಂಥದ್ದನ್ನ ತಿಳ್ಕೊಳ್ರಿ. ಜನರಲಿ ಐ ಗಿವ್ ಎಕ್ಸಾಂಪಲ್. ಒಂದು ಸಾಮಾನ್ಯವಾಗಿ ಉದಾಹರಣೆ ಕೊಡ್ತಾರ ಅಪ್ಪ ಅವರು. ಏನೊಂದು ಉದಾಹರಣೆ? ಡ್ಯೂರಿಂಗ್ ದ ಡೇ ಟೈಮ್, ಸಪೋಸ್ ಯು ಆರ್ ಮೂವಿಂಗ್ ಆನ್ ದ ರೋಡ್, ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಸೋ ಮೆನಿ ಶಾಪ್ಸ್. ಒಂದು ಹಗಲ ಹೊತ್ನಾಗ ನೀವು ಎಲ್ಲರ ಒಂದು ರಸ್ತೆ ಪ್ರಯಾಣ ಮಾಡಾಕತ್ತೀರಂದ್ರ ಆ ಹಗಲಿನಲ್ಲಿ ಅನೇಕ ಅಂಗಡಿಗಳು ಕಂಡು ಬರ್ತಾವೆ. ಸೋ ಮೆನಿ ವೆಹಿಕಲ್ಸ್ ಅಂಡ್ ಆಲ್. ಇನ್ನ ಏನೇನೋ ಕಂಡು ಬರ್ತಾವ, ವಾಹನಗಳು ಇತ್ಯಾದಿಗಳು, ಬಿಲ್ಡಿಂಗ್ಗಳು ಕಂಡು ಬರ್ತಾವೆ. ಆಲ್ ದೀಸ್ ಎಕ್ಸ್ಪೀರಿಯನ್ಸಸ್, ವಿಜುವಲ್ ಪರ್ಸೆಪ್ಷನ್ಸ್ ಆರ್ ಬಿಕಾಸ್ ಆಫ್ ಸನ್ಲೈಟ್. ಆ ಎಲ್ಲ ಅನುಭವಗಳು ಆಗ್ಬೇಕಂದ್ರೆ ಅಲ್ಲಿ ಏನ್ ಬೇಕು ಅಂದ್ರೆ ಸೂರ್ಯನ ಬೆಳಕು ಬೇಕಾಗ್ತದೆ. ದಿವ್ಯಾನಂದ್ರ ಮ್ಯೂಟ್ ಮಾಡ್ಕೊಳ್ರಿ. ದಿವ್ಯಾನಂದ ಗುರುಗಳು. Sunlight falling on the object, you cannot have a visual perception. ಸೂರ್ಯನ ಬೆಳಕು ಆಯಾ ಬಿಲ್ಡಿಂಗ್ ಮ್ಯಾಗ ಆಗ್ಲಿ, ಆ ವೆಹಿಕಲ್ ಮ್ಯಾಗ ಆಗ್ಲಿ, ಆ ವಸ್ತುಗಳ ಮ್ಯಾಗ ಆಗ್ಲಿ ಬೀಳಿಲ್ಲ ಅಂದ್ರೆ ಆ ವಸ್ತುಗಳು ನಮ್ಮ ಅನುಭವಕ್ಕೆ ಬರುವುದಿಲ್ಲ. To perceive the car, you have to see in the direction of the car. To perceive the shop, you have to look in the direction of the shop. To experience the sunlight, which direction you should look? ಕಾರ್ ನೋಡಕ ನಿಮ್ ದೃಷ್ಟಿ ಕಾರಿನ ಕಡೆ ಇರಬೇಕು. ಒಂದು ಅಂಗಡಿ ನೋಡ್ಬೇಕಂದ್ರೆ ಅಂಗಡಿ ಕಡೆ ನಿಮ್ ದೃಷ್ಟಿ ಇರಬೇಕು. ಸೂರ್ಯನ ಬೆಳಕು ನೋಡ್ಬೇಕಂದ್ರೆ ನಿಮ್ ದೃಷ್ಟಿ ಯಾವ ಕಡೆ ಇರಬೇಕು? ಹಂಗ ಅವ ವ್ಯಾಪಕದ, ಸೂರ್ಯನ ಬೆಳಕು ವ್ಯಾಪಕದ, ಒಂದ್ ಕಡೆ ಇಲ್ಲ, ಅದು ಎಲ್ಲ ಕಡೆ ಅದ. ಆದ್ದರಿಂದ
ಪರಮಾತ್ಮ ಎಲ್ಲ ಕಡೆನೂ ಅವೈಲೇಬಲ್ ಅದಾನ, ಎಲ್ಲ ಸಮಯದಲ್ಲೂ ಅವೈಲೇಬಲ್ ಅದಾನ. ವಾಟ್ ಎವರ್ ಆಬ್ಜೆಕ್ಟ್ ಯು ಪರ್ಸೀವ್, ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ವಾಟ್, ನಾಟ್ ಓನ್ಲಿ ದ ಆಬ್ಜೆಕ್ಟ್, ಎವ್ರಿ ವಿಜುವಲ್ ಪರ್ಸೆಪ್ಷನ್ ಇನ್ಕ್ಲೂಡ್ ಎಕ್ಸ್ಪೀರಿಯನ್ಸ್ ಆಫ್ ದ ಲೈಟ್. ಯಾವುದೇ ಅಂತಂದ್ರೆ ನಾವೆಲ್ಲ ಆ ಕೇವಲ ಆ ವಸ್ತುವನ್ನ ನೋಡಗತ್ತಿಲ್ಲ, ಆ ವಸ್ತುವಿನೊಂದಿಗೆ ಆ ಸೂರ್ಯನ ಬೆಳಕನ್ನು ನೋಡಗತ್ತೀವಿ. ಮೆಡಿಟೇಟ್ ಆನ್ ದಿಸ್ ಸ್ಟೇಟ್ಮೆಂಟ್, ಈ ಒಂದು ವಾಕ್ಯದ ಮ್ಯಾಗ ಧ್ಯಾನ ಮಾಡ್ರಿ ಅಂತಾರಪ್ಪ ಅವರು. ಧ್ಯಾನ ಮಾಡ್ರಿ. ಎವ್ರಿ ವಿಜುವಲ್ ಪರ್ಸೆಪ್ಷನ್ ಇನ್ಕ್ಲೂಡ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಲೈಟ್. ಪ್ರತಿಯೊಂದು ವಸ್ತುವಿನ ಅನುಭವದಿಂದ ಆ ಸೂರ್ಯನ ಬೆಳಕಿನ ಅನುಭವ ಅದ. ನೋ ಸಪರೇಟ್ ಎಫರ್ಟ್ ಇಸ್ ರಿಕ್ವೈರ್ಡ್ ಫಾರ್ ಎಕ್ಸ್ಪೀರಿಯನ್ಸ್ ಇನ್ ದ ಲೈಟ್. ಆ ಸೂರ್ಯನ ಬೆಳಕು ನೋಡಾಕ ಮತ್ತೊಂದು ಬೇರೆ ವಿಚಾರ ಬೇಕಾಗಿಲ್ಲ. ಅಲ್ಲೇ ಅದ ಸ್ವಲ್ಪ ವಿಚಾರ ಬದಲಾವಣೆ ಮಾಡಿ ನೋಡ್ರಿ. ಬಿಕಾಸ್ ಇನ್ ಎವ್ರಿ ವಿಜುವಲ್ ಪರ್ಸೆಪ್ಷನ್ ಲೈಟ್ ಎಕ್ಸ್ಪೀರಿಯನ್ಸ್ ಇಸ್ ಇನ್ಕ್ಲೂಡೆಡ್. ಯಾವುದೇ ಒಂದು ವಸ್ತುವನ್ನ ನಾವು ನೋಡ್ಬೇಕಾದ್ರೆ ಅಲ್ಲಿ ಸೂರ್ಯನ ಬೆಳಕು ಸಹಿತ ಅದು ಇದ್ದಾಗನ ಅದು ನಮಗೆ ಕಂಡು ಬಂದದ ಅನ್ನುವಂಥದ್ದು ತಿಳ್ಕೊಡ್ರಿ. ಸಿಮಿಲರ್ಲಿ ಇನ್ ಎವ್ರಿ ನಾಲೆಜ್ ವಾಟ್ ಇಸ್ ಶುಡ್ ಬಿ ಇನ್ಕ್ಲೂಡೆಡ್, ಕಾನ್ಶಿಯಸ್ನೆಸ್ ಶುಡ್ ಬಿ ಇನ್ಕ್ಲೂಡೆಡ್. ಆದ್ದರಿಂದ ಪ್ರತಿಯೊಂದು ಜ್ಞಾನದಲ್ಲಿ ಆ ಅರಿವು ಇಲ್ಲದೆ ಆ ಜ್ಞಾನ ಆಗೋದಿಲ್ಲ. ಆ ಅರಿವು ವ್ಯಾಪಕವಾಗಿ ಅಲ್ಲಿಯೇ ಇದೆ ಅನ್ನುವುದನ್ನ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ನೋಡ್ರಿ ಅಂತಾರ. ಇದನ್ನ ಧ್ಯಾನ ಮಾಡ್ರಿ ಅಂತಾರ. ಅರಿವು ಇಲ್ಲದನ್ನ ಯಾವ ಅನುಭವನೂ ಆಗುವುದಿಲ್ಲ ಅನ್ನುವುದನ್ನ ವಿಚಾರ ಮಾಡ್ರಿ, ಧ್ಯಾನ ಮಾಡ್ರಿ. And for acknowledging the presence of consciousness, you do not require spatial ಅವಸ್ಥಾ. ಆ ಅರಿವು ಅದೇ ಅನ್ನಕ ನಿಮ್ಗೊಂದು ಬೇರೆ ಅವಸ್ಥೆ ಬೇಕೇನು? ನಾ ತೂರ್ಯ ಅವಸ್ಥೆಯನ್ನ ನಾನು ಪರಮಾತ್ಮನನ್ನ ಕಾಣ್ತೀನಿ ಅಂತೀರೇನು? ಇಲ್ಲ. ಜಾಗೃತ ಅವಸ್ಥೆ ಒಳಗನು ಗುರುತಿಸಬಹುದು. ವಿವೇಕ ಬೇಕಷ್ಟ. ಹೇಳಿಕೊಡೋರು ಬೇಕು, ಗುರು ಬೇಕು, ಶಾಸ್ತ್ರ ಬೇಕು. ಆ ಹೇಳಿದಂಗ ಅಂತಃಕರಣ ಆಗುವಂತ ತಯಾರಿ ಅಂತಃಕರಣ ಇರ್ಬೇಕು ಅಷ್ಟೇ. ಎಲ್ಲಿ ಬೇಕು ಅಲ್ಲಿ, ಯಾವಾಗ ಬೇಕು ಆವಾಗ ಆ ಪರಮಾತ್ಮ ತತ್ವವನ್ನ ಅರಿವು ಅಂತ ಗುರುತಿಸ್ಲಿಕ್ಕೆ ಸಾಧ್ಯವಿದೆ. ಧ್ಯಾನಕ್ಕೆ ಕುಂತಾಗ ಗುರುತಿಸ್ತೇವಿ, ನಿರ್ವಿಕಲ್ಪ ಸಮಾಧಿ ಒಳಗ ಗುರುತಿಸ್ತೇವಿ, ನಶೀನಾಗ ಬ್ರಾಹ್ಮಿ ಮುಹೂರ್ತದಾಗ ಗುರುತಿಸ್ತೇವಿ. ಪರಮಾತ್ಮ ಯಾವಾಗ್ಲೂ ಅದನ್ನ ಎಲ್ಲೆಲ್ಲಿ ಅದಾನಂದ್ರೆ ನಾವು ಎಲ್ಲಿ ಬೇಕಲ್ಲೇ ಪರಮಾತ್ಮನನ್ನ ಕಾಣುವ ಸಾಮರ್ಥ್ಯ ಇದ್ದವ್ರಿಗೆ ಕಾಣ್ಬೇಕು. ಕಾಣ್ತದಂದ್ರೆ ಏನು ನೋಡ್ತಾನ, ಜ್ಞಾನ ದೃಷ್ಟಿಯಿಂದ ನೋಡ್ತಾನ. ಕಾಣ್ತದಂದ್ರೆ ಮತ್ತೆ ವಜ್ಜ ಆಗ್ತದೆ. ಯು ಡು ನಾಟ್ ರಿಕ್ವೈರ್ ಎನಿ ಮಿಸ್ಟೇಕ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಆ ಪರಮಾತ್ಮನ ನೋಡಕ ಯಾವ್ದಾದ್ರು ಅಲೌಕಿಕ ಅನುಭವ ಬೇಕೇನ್ರಿ? ಇಲ್ಲ. ಹೆಂಗ ಸೂರ್ಯನ ಬೆಳಕನ್ನ ನೋಡ್ತೇವೆ ಹಂಗ ಆ ಅರಿವನ್ನ ನೋಡ್ಲಿಕ್ಕೆ ಏನು ಬೇಕಾಗಿಲ್ಲ. ವಿಶೇಷವಾದ ತಿಳುವಳಿಕೆ ಮಾತ್ರ, ಸೂಕ್ಷ್ಮ ದೃಷ್ಟಿ ಬೇಕು. ಯಾರಂತಾರ ಹಿಂಗ ಏನೋ ಉಪನಿಷತ್ ಹೇಳಾಗತ್ತದ ಅಂತಾರ. ನಾವು ಲುಕ್ ಅಟ್ ದ ಮಂತ್ರ ಪ್ರತಿಬೋಧ. ಮಂತ್ರ ಕಡೆ ಬರ್ರಿ. ಈಗ ಪ್ರತಿಬೋಧ ಅನ್ನುವಂತ ಶಬ್ದದ in every experience as a non-changing consciousness, in and through the changing thoughts, pratibodha viditam, Brahman is known, experienced. ಪ್ರತಿಯೊಂದು ಏನು ಅನುಭವ ಆಗ್ತಾ ಇದೆ ನಮಗ, ಆ ಅನುಭವದಲ್ಲಿ ಒಂದು ತತ್ವದ, ಅದು ಬದಲಾವಣೆ ಆಗದೇ ಇರುವಂತ ತತ್ವದ, ಅದು ಅರಿವದ, ಅದು ಎಲ್ಲ ವಿಚಾರಗಳಲ್ಲಿ ಒಳಗೂ ಅದ. ಆದ್ರಿಂದ ಆ ವಿಚಾರಗಳಿಲ್ಲ. ಇನ್ನೆಂಟ್ರು ಅಂದ್ರ ಒಳಗೂ ಹೊರಗೂ ಕೂಡ, ಆ ವಿಚಾರದ ಒಳಗೂ ಹೊರಗೂ ಕೂಡ ಆ ಆತ್ಮತತ್ವ ಅದ. ಅದಕ್ಕಂತಾರ ಪ್ರತಿಬೋಧ ವಿದಿತಂ, ಬ್ರಹ್ಮನ್ ಇಸ್ ನೋನ್, ಬ್ರಹ್ಮನ್ ಇಸ್ ಎಕ್ಸ್ಪೀರಿಯನ್ಸ್ಡ್. And when Brahman is recognized in and through every experience, then alone Brahman is really known. ಪ್ರತಿಯೊಂದು ಅನುಭವದಲ್ಲಿ ಆ ದೃಕ್ಕಾದಂತ ಆ ಒಂದು ಅರಿವನ್ನ ನೋಡಿದ್ರ ಅದೇ ಪರಮಾತ್ಮ ತತ್ವ. ಮತ್ ಪರಮಾತ್ಮ ನೋಡಾಕ ನೀವು ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. If anybody claims that at a particular time, at a particular place, at a particular condition, he had a special Brahman experience, then he has committed a blunder. ಯಾರು ಅನ್ಬೋದು, ನಾನು ಇಂಥ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಶಿನಾಗ 3:32 ಎಂದ ಸೋಮವಾರ ದಿವಸ ರಾತ್ರಿ. ಮತ್ತೇನು ಸಮಯ ಆಯ್ತು, ದಿನ ಅದು ಏನಾಯ್ತು, ಟೈಮ್ ಆಯ್ತು.
ಇಂಥ ಸ್ಥಳದಲ್ಲಿ ಮಲಗಿದಾಗ ನಶಿನಾಗ ಧ್ಯಾನ ಕುಂತಿದ್ದೆ, ಎಲ್ಲೇ ಋಷಿಕೇಶದಾಗ ಕುಂತಿದ್ದೆ. ಅವತ್ತಿನ ದಿವಸ ನನಗ ಬ್ರಹ್ಮ ಅನುಭವ ಆತು ಅಂತ ಯಾರು ಹೇಳಿದ್ರೆ he has committed a blunder. ಅವ ದೊಡ್ಡ ತಪ್ಪು ಮಾಡಕತ್ತಾನ ಅಂತ ತಿಳ್ಕೊಡ್ರಿ. he has experienced some special object, ಯಾವುದೋ ಒಂದು ವಿಶೇಷ ವಸ್ತುವನ್ನು ನೋಡ್ಯಾನವ. he has mistaken that object as ಬ್ರಹ್ಮನ್. ಆ ವಸ್ತುವನ್ನು ನೋಡಿ ಆ ಮನಸ್ಸಿನ ಆಕಾರ, ಮನಸ್ಸಾದ ಆಕಾರ ಆಗೈತೆ, ಆ ವಸ್ತುವಿನ ಆಕಾರ ಆಗೈತೆ, ಅದನ್ನ ನೋಡಿ ನಾನು ಪರಮಾತ್ಮನ ನೋಡಿದೆ ಅಂತ ಅವ ಹೇಳಾಗತ್ತಾನ ಅಂತದ ಕೇನೋಪನಿಷತ್ತು. ಬ್ರಹ್ಮನ ನೆವರ್ ಸ್ಪೆಷಲಿ ಎಕ್ಸ್ಪೀರಿಯನ್ಸ್ಡ್, ವಿಶೇಷವಾಗಿ ಪರಮಾತ್ಮನನ್ನ ಅರಿಯಲಿಕ್ಕೆ ಬರುವುದಿಲ್ಲ. ಬಿಕಾಸ್ ಇಟ್ ಇಸ್ ಅವೈಲಬಲ್ ಇನ್ ಆಲ್ ಟೈಮ್. ಅದು ಎಲ್ಲ ಸಮಯದಲ್ಲಿ, ಎಲ್ಲ ದೇಶಗಳಲ್ಲಿ ಅದು ಸಾಧ್ಯ ಅದ. ಅದ ದೇಶ ಕಾಲದಲ್ಲಿ ಸೀಮಿತವಾಗಿಲ್ಲ, ಅದು ದೇಶ ಕಾಲಗಳು ಅದರಲ್ಲಿ ಕಲ್ಪಿತ ಅದಾವ. Therefore, ಪ್ರತಿಬೋಧ ವಿದಿತಂ ಏವ. The only when Brahman is discerned in and through all the experience, then alone Brahman is attained. ಪ್ರತಿಯೊಂದು ಅನುಭವದಲ್ಲಿಯೂ ಪರಮಾತ್ಮನ ಅನುಭೂತಿ ಆದ್ರೆ ಅದು ನಿಜವಾಗಿ ಪರಮಾತ್ಮ ತತ್ವವನ್ನು ತಿಳಿದಂಗ. And Brahman Jnanam is attained in this manner, not only in any other manner. ಅಮೃತತ್ವಂ ಹಿ ವಿಂದತೆ. ಈ ರೀತಿಯಿಂದ ಪರಮಾತ್ಮ ತತ್ವವನ್ನ ಎಲ್ಲ ಸಮಯದಲ್ಲಿ, ಎಲ್ಲ ದೇಶದಲ್ಲಿಯೂ, ಎಲ್ಲ ವಿಚಾರ ಸರಣಿಯಲ್ಲಿಯೂ ಅದು ದೃಕ್ಕದ, ಅದು ಬದಲಾವಣೆ ಆಗದೇ ಇರುವ ತತ್ವದ, ಅದು ಅರಿವು ಸ್ವರೂಪದ ಅಂತ ಯಾವ ಗುರುತಿಸ್ತಾನೋ ಅವನು ಮಾತ್ರ ಅಮೃತತ್ವವನ್ನು ಹೊಂದುತ್ತಾನೆ. ದಟ್ ಬ್ರಹ್ಮಜ್ಞಾನಿ ಅಟೈನ್ಸ್ ಇಮ್ಮಾರ್ಟಲಿಟಿ. ಆ ಬ್ರಹ್ಮಜ್ಞಾನಿ ಅಂತವನಿಗ ಬ್ರಹ್ಮಜ್ಞಾನಿ ಅನ್ನಬೇಕು, ಅವ ಮೋಕ್ಷವನ್ನು ಹೊಂದುತ್ತಾನೆ. ಬಿಕಾಸ್ he understands I am ಕಾರಣ ಬ್ರಹ್ಮ. ಅವ ಏನ್ ತಿಳಿದಾನ? ನಾನು ಕಾರಣವಾದ ಈಶ್ವರನಿದ್ದೇನೆ, ಬ್ರಹ್ಮನಿದ್ದೇನೆ. ಕಾರಣ ಮೀನ್ಸ್ ಮಾರ್ಟಲ್ ಆರ್ ಇಮ್ಮಾರ್ಟಲ್. ಕಾರಣ ಬ್ರಹ್ಮ ಅದು ಏನು ಸಾವಣಿಂದ ಕುಡಿಯುತ್ತೋ, ಏನು ಅಮರ ಐತೋ? ಇಲ್ಲ, ಅದು ಅಮರದ. ಕಾರಣಂ ಈಸ್ ಆಲ್ವೇಸ್ ಇಮ್ಮಾರ್ಟಲ್, ಕಾರ್ಯಂ ಈಸ್ ಆಲ್ವೇಸ್ ಮಾರ್ಟಲ್, and therefore he attains immortality. ಯಾವಾಗ ಆ ದೃಕ್ ಬದಲಾವಣೆ ಆಗಿರುವ ದೃಕ್ಕವೇ ನಾನೆಂದು ತಿಳಿದನೋ ಅವಾಗ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಅಥವಾ ಅಮರತ್ವವನ್ನು ಪಡೆಯುತ್ತಾನೆ. ಸೊ ಪ್ರತಿಬೋಧ ವಿದಿತಂ ಮತಂ ಈಸ್ ಬ್ರಹ್ಮಜ್ಞಾನಂ. ಹಿಂಗಂದ್ರೆ ಏನು? ಇದು ಬ್ರಹ್ಮಜ್ಞಾನ. ಪ್ರತಿಯೊಂದು ವಿಚಾರ ಸರಣಿಯಲ್ಲಿ ದೃಕ್ ಸ್ವರೂಪವಾಗಿರುವಂತದ್ದೇ ಪರಮಾತ್ಮ ತತ್ವ ಅಂತ ತಿಳಿಯುವುದೇ ಪ್ರತಿಬೋಧ ವಿದಿತಂ ಮತಂ. ಅಮೃತತ್ವಂ ಹಿ ವಿಂದತೆ. ಬ್ರಹ್ಮಜ್ಞಾನ ಫಲ, ಬ್ರಹ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನದ ಫಲವನ್ನ ಹೇಳಿದ್ರು. ದೆನ್ ಉಪನಿಷತ್ ವಾಂಟ್ಸ್ ಟು ಸೇ ವಾಟ್ ಈಸ್ ಬ್ರಹ್ಮಜ್ಞಾನ ಸಾಧನಂ. ಅಲ್ಲಿ ಬ್ರಹ್ಮಜ್ಞಾನ ಹೇಳಿದ್ರಿ, ಬ್ರಹ್ಮಜ್ಞಾನದ ಫಲವನ್ನ ಹೇಳಿದ್ರಿ. ಈ ಬ್ರಹ್ಮಜ್ಞಾನ ಪಡೆಯಲಿಕ್ಕೆ ಸಾಧನ ಏನ್ರಿ? The shloka gives everything. ಜ್ಞಾನಂ, ಜ್ಞಾನ ಫಲಂ ಅಂಡ್ ಜ್ಞಾನ ಸಾಧನಂ. ಈ ಶ್ಲೋಕದಲ್ಲಿ ಜ್ಞಾನವನ್ನದ, ಜ್ಞಾನ ಫಲ ಅದ ಮತ್ತು ಜ್ಞಾನ ಸಾಧನ ಅದ. ಆತ್ಮನ ವಿಂದತೆ ವೀರ್ಯಂ. ಆತ್ಮ ಮೀನ್ಸ್ ರಿಫೈನ್ಡ್ ಇಂಟೆಲೆಕ್ಟ್. ಇಲ್ಲಿ ಏನದ? ಆತ್ಮ ಅಂದ್ರೆ ಮನಸ್ಸು ಅಂತ ಹೋಗ್ಬೇಕು. ಆ ಮನಸ್ಸು ಏನದ? ಯಾವುದು ರಿಫೈನ್ಡ್ ಅಂದ್ರೆ ಅಂತಃಕರಣ ಶುದ್ಧಿ ಏನದ? ಆ ಶುದ್ಧಿ ಆದಂತ ಅಂತಃಕರಣ ಮಾತ್ರ ಈ ಆತ್ಮನನ್ನ ಗ್ರಹಣ ಮಾಡ್ತದ. A discriminative intellect which can separate consciousness from thought. ಯಾವ ಅಂತಃಕರಣ ಅಂತಂದ್ರೆ ಆ ವಿಚಾರದಲ್ಲಿ ಇದ್ದಂತಹ ಆತ್ಮನನ್ನ ಬೇರೆ ಮಾಡಿ ತಿಳಿತದ, ದೃಕ್ ದೃಶ್ಯ ಮಾಡಿ ತಿಳಿಯುವಂತ ಸಾಮರ್ಥ್ಯ ಇದ್ದಂತ ಅಂತಃಕರಣಕ್ಕ ಇದು ತಿಳಿದು ಬರ್ತದ. ನಾಟ್ ವೆರಿ ಈಸಿ. ಇದು ಬಹಳ ಹಗರ ತಿಳ್ಕೊಬೇಡ್ರಿ ಅಂತಾರ. ಇಟ್ ಈಸ್ ಲೈಕ್ ಸಪರೇಟಿಂಗ್ ಲೈಟ್ ಫ್ರಮ್ ದ ಹ್ಯಾಂಡ್. ಅಂಗೈ ಒಳಗಿನ ನೀವು ಬೆಳಕಿಗೆ ಹಿಡೀರಿ, ಅಂಗೈ ಒಳಗೆ ಬೆಳಕು ಕಾಣ್ತತಲ್ಲ, ಆ ಬೆಳಕನ್ನ ಬೇರೆ ತಿಳ್ಕೋಬೇಕು, ಆ ಅಂಗೈ ಬೇರೆ ಅಂತ ತಿಳ್ಕೊ. ಇಷ್ಟು ಶಣೆತನ ಅದ ಇಲ್ಲಿ. ವಿವೇಕ ಬುದ್ಧಿ ಹರ್ತಿರ್ಬೇಕು ಅಂತ. ನಾಟ್ ವೆರಿ ಈಸಿ. ಇಟ್ ಈಸ್ ಲೈಕ್ ಸಪರೇಟಿಂಗ್ ಲೈಟ್ ಫ್ರಮ್ ದ ಹ್ಯಾಂಡ್. When you are experiencing the hand, you are experiencing the mixture of hand and light. ನಾವು ಅಂಗೈಯನ್ನ ಅನುಭವ ಮಾಡಕತ್ತೀವಿ ಅಂದ್ರ ಅಂಗೈಯನ್ನ ಬೆಳಕಿಗೆ ಒಡ್ರಿ, ಆ ಬೆಳಕಲ್ಲಿ ಬಿದ್ದದ ಅಂಗೈ ಮೇಲೆ, ಆ ಬೆಳಕಿನ ಅನುಭವ ಅಂಗೈಯನ್ನ ನೋಡಾಕತ್ತೀರಿ. ಆ ಅಂಗೈ ಏನ್ ನೋಡಾಕತ್ತೀರಿ ಅಂದ್ರೆ ಅಂಗೈ ನೋಡಾಕತ್ತೇವಿ ಅಂತೇವಿ. ಯಾರು ಅಂಗೈ ಮ್ಯಾಗಿನ ಬೆಳಕು ನೋಡಾಕತ್ತೇವೆ ಅನ್ನೋದಿಲ್ಲ.
ಆ ಬೆಳಕು ಅಲ್ಲೇ ಅದ. ಹೌ ಡು ಯು ನೋ ದಟ್ ಲೈಟ್ ಇಸ್ ದೇರ್ ಆನ್ ದ ಹ್ಯಾಂಡ್? ಆ ಕೈ ಮೇಲೆ ಬೆಳಕಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾತು? ವಾಟ್ ಇಸ್ ಪ್ರೂಫ್? ಪ್ರೂಫ್ ಏನದ? ಇಫ್ ದೇರ್ ಇಸ್ ನೋ ಲೈಟ್ ಯು ವಿಲ್ ನಾಟ್ ಹ್ಯಾವ್ ಎ ಪರ್ಸೆಪ್ಷನ್ ಆಫ್ ದ ಹ್ಯಾಂಡ್. ಅಲ್ಲಿ ಬೆಳಕಿಲ್ಲ ಅಂದ್ರೆ ಕೈಗೆ ಅದು ಅಂಗೈ ಕಾಣುವುದಿಲ್ಲ, ಆದ್ರಿಂದ ಅಲ್ಲಿ ಬೆಳಕಿದೆ ಅಂತೇಳಿ. ಸೊ ವೆನ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಹ್ಯಾಂಡ್, ದೇರ್ ಆರ್ ಟೂ ಥಿಂಗ್ಸ್ ಇಂಟಿಮೇಟ್ಲಿ ಕನೆಕ್ಟೆಡ್. ಅಂಗೈಯನ್ನ ಬೆಳಕಿಗೆ ಹಿಡಿದು ನೋಡುವ ಹೊತ್ತಾಗ ಅದು ಅಂಗೈ ಕಾಣಕತೈತಿ ಅಂತ ಒಂದ ಅಂದ್ರ ಅಲ್ಲ, ಅಲ್ಲಿ ಅಂಗೈನೂ ಐತಿ, ಆ ಅಂಗೈನ ಪರದವನ್ನ ವ್ಯಕ್ತ ಮಾಡುವಂತ ಬೆಳಕು ಅದು, ಆ ಅರಿವು ಅನ್ನುವಂತ ಬೆಳಕು ಅದು. Of which the light part alone cannot be physically scrapped. ಆ ಅಂಗೈ ಮೇಲೆ ಬಿದ್ದಂತ ಬೆಳಕನ್ನ ಅಂಗೈಯಿಂದ ಬೇರೆ ಮಾಡ್ಲಿಕ್ಕೆ ಬರುವುದಿಲ್ಲ, ಭೌತಿಕವಾಗಿ ಮಾಡ್ಲಿಕ್ಕೆ ಬರುವುದಿಲ್ಲ, ಬುದ್ಧಿಯಿಂದ ಬೇರೆ ಮಾಡ್ಲಿಕ್ಕೆ ಬರ್ತದ ನೋಡಿ. ಒಂದ್ ವೇಳೆ ಅದನ್ನ ಬೇರೆ ಮಾಡಾಕ ಇಫ್ ಯು ಯೂಸ್ ರೇಜರ್ ಆರ್ ಸ್ಕ್ರಾಪ್ ಆಫ್, ಓನ್ಲಿ ಸ್ಕಿನ್ ವಿಲ್ ಕಮ್ ಔಟ್. ಇದ್ರಾಗಿನ ಬೆಳಕು ನಾನು ಬೇರೆ ಮಾಡ್ತೀನಿ ಅಂತ ತಿಳ್ಕೊಂಡು ಒಂದು ಹರಿತವಾದ ಬ್ಲೇಡ್ ತಗೊಂಡು ನೀವು ಕೆರೆದ್ರಿ ಅಂದ್ರ ಬೆಳಕು ಬರುದಿಲ್ಲ, ಮ್ಯಾಗಿನ ಚರ್ಮ ಬರ್ತದ ಅಂತಾರ ಅಪ್ಪೋರು. ಯಾಕೆ ಚೆನ್ನಾಗತ್ತಾರ್ರಿ ಅಪ್ಪೋರು? ತಿಳ್ಕೊಳ್ಳಿ, ಕಳ್ಕಳಿ. ಯು ಕೆನಾಟ್ ಸಪರೇಟ್ ದ ಲೈಟ್ ಫಿಸಿಕಲಿ. ಭೌತಿಕವಾಗಿ ಬೆಳಕು ಮತ್ತು ಅಂಗೈಯನ್ನ ಬೇರೆ ಬೇರೆ ಮಾಡಕ್ ಬರುವುದಿಲ್ಲ. You have to cognitively understand light is there on the hand. ವಿವೇಕ ಶಕ್ತಿಯಿಂದ ಬದಲಾವಣೆ ಮಾಡಕ್ ಬರ್ತದ, ಬೇರೆ ಮಾಡಕ್ ಬರ್ತದ. ಆ ಬೆಳಕನ್ನ ಮತ್ತು ಆ ಅಂಗೈಯನ್ನ ವಿವೇಕದಿಂದ ಬೇರೆ ಬೇರೆ ಮಾಡಕ್ ಬರ್ತದ. ಅಂತಕಣ ತಯಾರಿ ಇರ್ಬೇಕು. ಮನಸ್ಸು ಆ ನಮೂನಿ ಟ್ರೈನಿಂಗ್ ಕೊಡ್ಬೇಕು, ಅದಕ್ಕ ಅದು ಅಷ್ಟು ಸೂಕ್ಷ್ಮ ಇರಬೇಕು. That light is not part, product or property of the hand. ಆ ಬೆಳಕು ಏನದ, ಆ ಕೈ ಅಂಗೈದ ಭಾಗನೂ ಅಲ್ಲ, ಆ ಅಂಗೈದ ಕಾರ್ಯನೂ ಅಲ್ಲ, ಅದು ಅಂಗೈದ ಗುಣನೂ ಅಲ್ಲ. ಇಟ್ ಈಸ್ ಇಂಡಿಪೆಂಡೆಂಟ್, ಅದು ಸ್ವತಂತ್ರವಾಗಿದೆ. ಯು ರಿಕ್ವೈರ್ ವೆರಿ 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 ಸಟಲ್ ಇಂಟೆಲೆಕ್ಟ್ ಟು ಸಪರೇಟ್ ದಿ ಫಾರ್ಮ್ಲೆಸ್ ಲೈಟ್ ಫ್ರಮ್ ದ ಫಾರ್ಮಡ್ ಹ್ಯಾಂಡ್. ಆಕಾರವುಳ್ಳ ಅಂಗೈಯಿಂದ ಆಕಾರ ಇಲ್ಲದೆ ಇರುವಂತಹ ಬೆಳಕನ್ನ ಬೇರೆ ಮಾಡ್ಲಿಕ್ಕೆ ಎಲ್ಲರಿಗೂ ಯಾವ ಶಿಷ್ಯನಿಗೆ ಏನ್ ಬೇಕು ಅಂದ್ರೆ ಬಹಳ ಸೂಕ್ಷ್ಮವಾದಂತದ್ದು, ಬಹಳ ಸೂಕ್ಷ್ಮ ಅಂದ್ರೆ ಬಹಳ ಸೂಕ್ಷ್ಮ ಅಂತಃಕರಣ ಬುದ್ಧಿ ಬೇಕಾಗ್ತದ ಅಂತಾರ. Similarly, the formless consciousness has to be separated from the formed thought. ಈಗ ಏನದ ಆ ವಿಚಾರ ಅದಲ್ಲ, ಥಾಟ್, ಆ ವೃತ್ತಿ ಅಂತೀವಲ್ಲ ನಿನ್ನೆ, ಆ ವೃತ್ತಿಯೊಳಗಿನ ಆ ಅರಿವನ್ನ ಬೇರೆ ಮಾಡ್ಬೇಕಾಗ್ಯದ. ಹೆಂಗ? ಫಿಸಿಕಲಿ ಮಾಡಕ್ ಬರುವುದಿಲ್ಲ, ಭೌತಿಕವಾಗಿ ಮಾಡಕ್ ಬರಂಗಿಲ್ಲ, ವಿವೇಕದಿಂದ ಬೇರೆ ಮಾಡಕ್ ಬರ್ತದ ಅಂತಾರ. ದಿಸ್ ರಿಕ್ವೈರ್ಸ್ ವೆರಿ ವೆರಿ ಸಟಲ್ ಇಂಟೆಲೆಕ್ಟ್, ಬಹಳ ಸೂಕ್ಷ್ಮ ಬುದ್ಧಿ ಬೇಕಾಗ್ತದೆ ಅಂತಾರ. ದೃಶ್ಯತೆ ತು ಅಗ್ರಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಕಠೋಪನಿಷತ್ತಿನ ಮಾತು ಅದು. ದೃಶ್ಯತೆ ತು ಅಗ್ರಯ ಬುದ್ಧಿ, ಸೂಕ್ಷ್ಮ ಬುದ್ಧಿಗೆ ಮಾತ್ರ ಗೊತ್ತಾಗ್ತದ. ಸ್ಥೂಲ ಬುದ್ಧಿ ಉಳ್ಳವರಿಗೆ ಇದು ಏನೋ ಏನೋ ಅನಿಸ್ತದ, ಅಸಾಧ್ಯ ಅನಿಸ್ತದ. ಅಂತ ಬುದ್ಧಿಗೆ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ವಿಷಯಗಳು ಅಂಗೈ ಒಳಗಿನ ನಲ್ಲಿಕಾಗುತ್ತೆ, ಸ್ಪಷ್ಟವಾಗಿ ಗೊತ್ತಾಗ್ತದ. ದೃಶ್ಯತೆ ತು ಅಗ್ರಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಅಂಡ್ ದಟ್ ಇಸ್ ಸೆಡ್ ಹಿಯರ್. ಅದನ್ನ ಹೇಳ್ತಾರೆ ಇಲ್ಲಿ. ಆತ್ಮನ ವಿಂದ್ಯತೆ ವೀರ್ಯಂ. ಆತ್ಮ ಹಿಯರ್ ಮೀನ್ಸ್ ಸಾಧನ ಚತುಷ್ಟಯ ಸಂಪನ್ನ ಅಂತಃಕರಣಂ. ಇಲ್ಲಿ ಆತ್ಮ ಅಂದ್ರೆ ಆ ಆತ್ಮಕ್ಕೆ ತಗೋಬೇಡ್ರಿ, ಸಾಧನ ಚತುಷ್ಟಯ ಸಂಪನ್ನ ಅಂತಃಕರಣ ಅಂದ್ರೆ ಮನಸ್ಸು. An integral organ, the mind which is endowed with all the refinements required. ವೇದಾಂತಕ್ಕೆ ಎಂತ ಅಂತಃಕರಣ ಬೇಕೋ ಅಂತ ಹದವಾದ ಅಂತಃಕರಣ ಉಳ್ಳಂತಹ ಮನಸ್ಸಿಗೆ ಇದು ತಿಳಿತದ. ಉಳಿದವರಿಗೆ ಅಲ್ಲೇ ಅದಿದ್ರು ಕೂಡ ತಿಳಿಯುವುದಿಲ್ಲ. ಪ್ರಯತ್ನ ನಿರಂತರವಾಗಿರ್ಬೇಕು. ಒಂದು ದಿವಸ ಅಂತಃಕರಣ ತಯಾರಾದ ದಿವಸ ಛಕ್ ಅಂತ ಹೊಳಿತು.
ತಿಳಿಯಾಕ ನಾನು ನಿರಂತರ ಇರ್ಬೇಕು. ಅಂತಃಕರಣ ತಯಾರಾಗಕ್ ಟೈಮ್ ತಗೋತದ, ತಿಳಿಯಾಕ ಏನ್ ಟೈಮ್ ಬಾಳ ತಗೊಳುದಿಲ್ಲ. ಯಾವಾಗ್ಲೂ ಅದೇ ವಿಚಾರ ಇರ್ಬೇಕು. ಇದ್ಯಾಕ್ ಹಿಂಗ, ಇದ್ಯಾಕ್ ಹಿಂಗ, ಇದ್ಯಾಕ್ ಹಿಂಗ, ಇದ್ಯಾಕ್ ಹಿಂಗ, ಇದ್ಯಾಕ್ ನನ್ ತಿಳಿಬಾರ್ದು, ಇದ್ಯಾಕ್ ನನ್ ತಿಳಿಬಾರ್ದು. ಹಿಂಗ ಕುತೂಹಲ ಮತ್ತು ಇಚ್ಛಾ ಇತ್ತಂದ್ರ ಆ ಅಂತಃಕರಣದೊಳಗ ಲಘು ತಿಳುವಳಿಕೆ ಬರ್ತದೆ. ಜಿಜ್ಞಾಸು ಅಂತಾರಲ್ಲ, ಏನು ತಿಳ್ಕೊಬೇಕನ್ನೋ ಒಂದು ಹಂಬಲ ಬೇಕು. ಓಕೆ, ಹೌ ಟು ಗೆಟ್ ದಟ್ ರಿಫೈನ್ಮೆಂಟ್? ಅಲ್ರಿ, ಅಂತಃಕರಣ ಶುದ್ಧಿ ಮಾಡ್ಕೊಳಕ ಏನದ ದಾರಿ, ಏನದ? ಹೌ ಟು ಗೆಟ್ ದಟ್ ರಿಫೈನ್ಮೆಂಟ್? ಈಗ ಚರ್ಮ ತೊಳ್ಯಾಕ ಸೋಪ್ ಅದಾವ, ಮನಸ್ಸು ತೊಳ್ಯಾಕ ಏನದಾವು? ಏನದ? ಪೇಟೆಗೆ ಏನ ಸಿಗ್ತಾವೇನು? ಫಾರಿನ್ದ ಸಿಗ್ತಾವೇನು? ಇದ್ದಿರ್ಬೇಕಾದ್ರೆ ಅಮೇರಿಕದಾಗ, ಇಂಗ್ಲೆಂಡ್ದಾಗ ಇದ್ರ ತರ್ಸು ರೊಕ್ಕ ಕೊಟ್ಟು. ಮನಸ್ಸನ್ನ ಅಂತಃಕರಣವನ್ನ ತೊಳೆಯುವಂತ ಸೋಪು ಯಾವುದು? ಇಲ್ಲ, ಯಾರು ತಯಾರು ಮಾಡಿಲ್ಲ. ದಟ್ ಈಸ್ ನಾಟ್ ಸೆಡ್ ಹಿಯರ್. ಉಪನಿಷತ್ನಾಗ ಅದನ್ನ ಹೇಳಿಲ್ಲ. ದಟ್ ಈಸ್ ಕೇರ್ ಆಫ್ ಭಗವದ್ಗೀತಾ. ಅದನ್ನ ನೀವು ಭಗವದ್ಗೀತೆಯಿಂದ ಕೈಗಳ ತಗೋಬೇಕು. ಪ್ರಶ್ನೆ ಹಿಂಗೆ ಕೇಳಿದ್ರ ಭಗವದ್ಗೀತೆಯಿಂದ ಕೈಗಳ ತಗೊಳ್ರಿ. ಆಲ್ ಕರ್ಮ ಯೋಗ, ಆಲ್ ಉಪಾಸನ ಯೋಗ, both are meant for refining the mind. 3ನೇ ಅಧ್ಯಾಯದಾಗಿನ ಕರ್ಮಯೋಗ, 6ನೇ ಅಧ್ಯಾಯಗಿನ ಧ್ಯಾನ ಯೋಗ, ಇವು ಏನು ಭಗವದ್ಗೀತೆ ಒಳಗ ಅದಾವ, ಅವನ್ನ ನೀ ಅಲ್ಲಿ ಮಾಡಿ ಅಂತಃಕರಣ ಶುದ್ಧ ಮಾಡ್ಕೊಂಡು ಬಾ. ಅಲ್ಲಿಯೂ ಕರ್ಮವನ್ನ ಸಕಾಮದಿಂದ ಮಾಡಿದ್ರ ಸ್ವರ್ಗಲೋಕ ಪ್ರಾಪ್ತಿ. ಅದು ಕರ್ಮಯೋಗವನ್ನ ನಿಷ್ಕಾಮದಿಂದ ಮಾಡಿದ್ರ, ಅದು ಕರ್ಮವನ್ನ ನಿಷ್ಕಾಮದಿಂದ ಮಾಡಿದ್ರ ಅದೇನ ಕರ್ಮಯೋಗ ಅನಿಸ್ಕೊತದ. ಕರ್ಮಯೋಗ ಅಂತ ಮಾಡಿದಾಗ ಅಂತಃಕರಣದಲ್ಲಿ ಅನೇಕ ಜನ್ಮದಲ್ಲಿ ಮಾಡಿದ ಪಾಪ ದೋಷಗಳು ಕಳೀತದೆ, ಮಲದೋಷ ನಿವೃತ್ತಿ ಆಗ್ತದ. ಮುಂದೆ 6ನೇ ಅಧ್ಯಾಯದಾಗ ಧ್ಯಾನ ಯೋಗದಾಗ ಅಂತಃಕರಣದಲ್ಲಿ ಇದ್ದಂತ ವಿಕ್ಷೇಪ ದೋಷ ನಿವೃತ್ತಿ ಆಗ್ಬೇಕಂದ್ರ ಅದನ್ನ ಆ ಉಪಾಸನೆಗಳನ್ನ, ಧ್ಯಾನವನ್ನ ನಿಷ್ಕಾಮನೆಯಿಂದ ಮಾಡ್ಬೇಕು. ಬರೇ ಸಕಾಮದಿಂದ ನಾವು ಉಪಾಸನೆಯನ್ನೇ ಮಾಡಿದ್ರ ಚತುರ್ಮುಖ ಬ್ರಹ್ಮಲೋಕನ ಪ್ರಾಪ್ತಿ ಆಗ್ತದ, ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ. ಕ್ರಮ ಮುಕ್ತಿಗೆ ಅದು ಸಾಧನ ಆಗ್ತದ, ಸದ್ಯೋ ಮುಕ್ತಿಗೆ ಸಾಧನ ಆಗುವುದಿಲ್ಲ. ಕೇನೋಪನಿಷತ್ತಿಂದಾಗ್ಲಿ, ಇಲ್ಲಿದ್ದಂತ ಗುರುವಿಂದಾಗ್ಲಿ, ಇದೇ ಜನ್ಮದಲ್ಲಿ ಇದೇ ಲೋಕದಲ್ಲಿ ಈಗಲೇ ಮೋಕ್ಷ ಆಗ್ಬೇಕನ್ನುವಂತಹದ್ದು ಅಪಾಪಿಯಿಂದ ಅದು ಇಷ್ಟು ಹೇಳಾಗತ್ತದೆ ಉಪನಿಷತ್. I have talked about this before. Panchabhuta Dhyanam is prescribed in Chandogya. ಪಂಚಭೂತಗಳ ಧ್ಯಾನ ಮಾಡುವಂತ ಚಾಂದೋಗದಾಗ ಹೇಳ್ತಾರೆ. ಮತ್ತ ತೈತರಿಯ ಉಪನಿಷತ್ತಾಗನು ಬರ್ತದ. ಪಂಚಭೂತ ಧ್ಯಾನ ಯಾರ ಮಾಡಿರೇನ? ಈರಪ್ಪ ಅವ್ರು ಮಾಡಿರೇನ? ಈರಪ್ಪ ಅವ್ರಿಲ್ಲೇನೆ ಗೊತ್ತ? ಪಂಚಭೂತ ಧ್ಯಾನ ಅಂತ ಬರ್ತದ, ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರ್ತದ ಮತ್ತು ತೈತರಿಯ ಉಪನಿಷತ್ತಿನಲ್ಲಿ ಬರ್ತದ. ಇಡೀ ಪೃಥ್ವಿ ಎಷ್ಟು ದೊಡ್ಡದ ಅಷ್ಟು ದೊಡ್ಡದ ಮನಸ್ಸಾಗ್ಬೇಕು. ಆ ಪೃಥ್ವಿಯನ್ನ ನಮ್ಮ ಹೃದಯದಲ್ಲಿ ಹಿಂಬಿಟ್ಟುಕೊಳ್ಳುವಷ್ಟು ದೊಡ್ಡದ ಪೃಥ್ವಿ ಮಾಡ್ಕೋಬಹುದು. ಎಕ್ಸ್ಪ್ಯಾನ್ಷನ್ ಮೆಡಿಟೇಷನ್ ಅಂತಾರೆ. ಪೃಥ್ವಿಗಿಂತ 10 ಪಟ್ಟು ದೊಡ್ಡದ, ವ್ಯಾಪಕ ಅದ. ಯಾವುದು? ಜಲ. ಆ ಜಲ ತತ್ವದ ಮ್ಯಾಗ ಧ್ಯಾನ ಮಾಡ್ರಿ.
ಅದು ಪರಮಾತ್ಮ ಅಂತ ಧ್ಯಾನ ಮಾಡ್ರಿ. ಒಂದ್ 15 ದಿವಸ ಮಾಡ್ರಿ. ಆಮೇಲೆ ಒಂದ್ 15 ದಿವಸ ಅದಕ್ಕಿಂತ ದೊಡ್ಡದು 10 ಪಟ್ಟು ದೊಡ್ಡದು ಮತ್ತು ವ್ಯಾಪಕ ಇರುವಂತಹ ಇದು ಅಗ್ನಿ ತತ್ವದ ಮ್ಯಾಗ ಧ್ಯಾನ ಮಾಡ್ರಿ. ಅದಕ್ಕಿಂತ 10 ಪಟ್ಟು ದೊಡ್ಡದು ವಾಯು ಮತ್ತು ವ್ಯಾಪಕ ಐತಿ. ಆ ವಾಯುವಿನ ಮ್ಯಾಗ ಒಂದ್ 15 ದಿವಸ ಧ್ಯಾನ ಮಾಡ್ರಿ. ಆ ವಾಯುಕ್ಕಿಂತ 10 ಪಟ್ಟು ದೊಡ್ಡದು ಮತ್ತು ವ್ಯಾಪಕವಾಗಿರುವಂತದ್ದು ಆಕಾಶದ ಮೇಲೆ ಒಂದು 15 ದಿವಸ ಧ್ಯಾನ ಮಾಡ್ರಿ. ಆಮೇಲೆ 1 ತಿಂಗಳ ಅದಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದಿರುವಂತಹ ಮಾಯೆಯನ್ನ ಆ ಹೃದಯ ಕಮಲದಲ್ಲಿ ಇಟ್ಟುಕೊಂಡು ಅದಕ್ಕಿಂತ ದೊಡ್ಡವರು ಆಗಿ ನೀವು ಧ್ಯಾನ ಮಾಡ್ರಿ. ಅವಾಗ ನೀವು ಎಷ್ಟು ದೊಡ್ಡವರು ಆಗ್ತೀರಿ ವಿಚಾರ ಮಾಡ್ರಿ. ಹೇಳ್ತದ ಉಪನಿಷತ್ತು. ತೈತ್ರಿಯ ಉಪನಿಷತ್ತು ಹೇಳ್ತದ, ಚಾಂದೋಗ್ಯ ಉಪನಿಷತ್ತು ಹೇಳ್ತದ. ಇಂತ ಪಂಚಭೂತ ಧ್ಯಾನವನ್ನ ಮಾಡ್ರಿ. ಎಕ್ಸ್ಪಾನ್ಷನ್ ಮೆಡಿಟೇಷನ್. ನಮ್ಮ ಹೃದಯದಲ್ಲಿ ಇಡೀ ಆಕಾಶವೇ ಕುಂಡ್ರಬೇಕು. ಆಕಾಶವೇ ದೇವರು ಅಂತ ಧ್ಯಾನ ಮಾಡ್ಬೇಕಾಗ್ತದೆ. ಉಪಾಸನೆ ಅಂದ್ರೆ ಏನು? ಅತಸ್ಮಿನ್ ತದ್ಬುದ್ಧಿ, ಅದಲ್ಲದ್ರಲ್ಲಿ ಅದು ಎಂಬ ಬುದ್ಧಿ. ಸಾಲಿಗ್ರಾಮದಲ್ಲಿ ವಿಷ್ಣುವಿನ ಭಾವನೆ, ಇಷ್ಟಲಿಂಗದಲ್ಲಿ ಪರಮಾತ್ಮನ ಭಾವನೆ. ಯಾವುದೋ ಒಂದು ಪ್ರತೀಕದಲ್ಲಿ ಅಥವಾ ಮೂರ್ತಿಯಲ್ಲಿ ಯಾವುದೋ ಒಂದು ಫೋಟೋದಲ್ಲಿ ಪರಮಾತ್ಮ ತತ್ವವನ್ನ ಭಾವನೆ ಮಾಡುವುದಕ್ಕ ಉಪಾಸನೆ ಅಂತಾರ ಆತ್ಮೀಯರೇ. ಹೃದಯದಲ್ಲಿ ಎಲ್ಲವನ್ನ ಹಿಂಬಿಟ್ಟುಕೊಳ್ಳುವಂತ ಒಂದು ಸಾಮರ್ಥ್ಯ ಬರಬೇಕು. ನಮ್ಮ ಹೃದಯದಲ್ಲಿ ನಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟರೆ ಉಳಿದವ್ರಿಗೆ ಸ್ಥಾನ ಇಲ್ಲ. ಈಗ ಇನ್ನು ಉಳಿದವ್ರಿಗೆ ಇಡೀ ಆಕಾಶ ತತ್ವವನ್ನ, ವ್ಯಾಪಕವಾದ ತತ್ವವನ್ನ ಅದ್ ಹೆಂಗ್ ಹಿಂಬಿಡ್ಕೊಡ್ತೀರಿ? ಧ್ಯಾನ ಮಾಡ್ತಾನೆ ಬೇಕು. ಧ್ಯಾನ ಅದು ಸಕಾಮದಿಂದ ಮಾಡಿದ್ರೆ ಚತುರ್ಮುಖ ಬ್ರಹ್ಮಲೋಕ ಪ್ರಾಪ್ತಿ, ಕ್ರಮಮುಕ್ತಿ ಆಗ್ತದ. ನಿಷ್ಕಾಮನೆಯಿಂದ ಮಾಡಿದ್ರೆ ಅಂತಃಕರಣ ಏಕಾಗ್ರತೆ ಆಗ್ತದ. ಒಂದು ಬಾಟ್ಲಿ ಒಳಗಿನ ನೀರನ್ನ ಇನ್ನೊಂದು ಬಾಟ್ಲಿಗೆ ಹಾಕ್ಬೇಕಂದ್ರ ಅವು 2 ಬಾಟ್ಲಿ ಅಳಗ್ಯಾಡದ ಇರ್ಬೇಕು. ಅಂದಾಗ ನೀರನ್ನ ಹಾಕಕ್ ಬರ್ತದ. ಆ ಗುರು ಅನ್ನುವಂತ ಬಾಟ್ಲಿ, ಶಿಷ್ಯ ಅನ್ನುವಂತ ಬಾಟ್ಲಿಗೆ ಆ ವಿದ್ಯೆಯನ್ನ ದಾರಿ ಎರಿಬೇಕಾದ್ರ ಅಂತಃಕರಣ ಸೀಮಿತವಾಗಿರ್ಬೇಕು, ಅಳಗಾಡ್ದಂಗಿರ್ಬೇಕು. ಗುರು ಎಲ್ಲೋ ಹೇಳಾಗತ್ತಾನ, ಶಿಷ್ಯ ಎಲ್ಲೋ ಕೇಳಾಗತ್ತಾನ ಅಂದ್ರೆ ಆಗ್ತದೆ ಅಂದ್ರೆ ಜ್ಞಾನ. ಆ ಅಂತಃಕರಣ ಏಕಾಗ್ರತೆ ಆಗ್ಬೇಕು ಅಂದ್ರೆ ಈ ಉಪಾಸನೆಗಳನ್ನ ನಿಷ್ಕಾಮನೆಯಿಂದ ಮಾಡ್ಬೇಕು. ಸಕಾಮದಿಂದ ಮಾಡಿದ್ರೆ ಕ್ರಮಮುಕ್ತಿ, ನಿಷ್ಕಾಮನೆಯಿಂದ ಮಾಡಿದ್ರೆ ಅಂತಃಕರಣ ಏಕಾಗ್ರತೆ. ಆನಂತರ ಗುರು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತೆ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣಃ ನಿರ್ವೇದಮಾಯ ಅಕೃತಃ ಕೃತಿನ ನಾಸ್ತಿ. ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಂ ಅಭಿಗಚ್ಚೇ. ಮುಂಡಕ ಇಷ್ಟೆಲ್ಲ ಅದ ನೋಡ್ರಿ, ತಿಳ್ಕೊಬೇಕು. ಇವೆಲ್ಲ ಎಲ್ಲಿ ತಿಳ್ಕೊಬೇಕಂತಾರ ಅವರು. ಭೂತ ಧ್ಯಾನ ಇಸ್ ಪ್ರಿಸ್ಕ್ರೈಬ್ಡ್ ಇನ್ ಚಾಂದೋಗ್ಯ and Taittiriya Upanishad. First meditate on earth. It is very easier. Then you meditate upon Jalam. Then you meditate upon Agni. Then upon it is up to this it is very easier because they are gross elements. Now meditate upon Vayu, which is colorless and formless. It is very difficult. Then the toughest meditation is what? Space meditation, Akasha meditation is toughest. More and more you meditate on Akasha, the mind becomes subtler and subtler. ಮನಸ್ಸು ಸೂಕ್ಷ್ಮ ಆಗ್ಬೇಕಂದ್ರೆ ಆಕಾಶ ಧ್ಯಾನವನ್ನು ಮಾಡ್ರಿ ಅಂತಾರೆ. ಈ ವೇದಾಂತದ ವಿಷಯಗಳನ್ನ ಗ್ರಹಣ ಮಾಡುವಂತ ಅಂತಃಕರಣ ತಯಾರಾಗ್ಬೇಕಂದ್ರ ಆಕಾಶ ತತ್ವವನ್ನ ನೀವು ಧ್ಯಾನ ಮಾಡ್ರಿ ನಿಷ್ಕಾಮದಿಂದ. ಇವತ್ತಿಲ್ಲೇನ್ರಿ ಸುರೇಶ್ ಅವ್ರ? ಹಿರಣ್ಣವ್ರ ಇಲ್ಲೇನ್ರಿ? ಇಲ್ಲ ಸರ್, ಬಂದಿಲ್ರಿ. ನೋಡ್ರಿ ಹಿಂಗ್ ಮಾಡ್ತಾರ ನೋಡ್ರಿ.
ಇವತ್ತ ಅವ್ರ ಸಂಬಂಧ ಇದು ನಾನು ತಗದೆ ಅವರ ಇಲ್ಲ ಅವ್ರಿಗೆ ಹೇಳ್ತೀರಿ ಸರ್ ಯೂಟ್ಯೂಬ್ ನಾಗ ಇದನ್ನ ರಿಪೀಟ್ ಇಮಿಡಿಯೇಟ್ ಹೇಳೋದು ಸರ್. ಆಯ್ತಾಯ್ತು. Then meditate upon the Akasha meditation, that is space meditation. More and more you meditate on Akasha, the mind becomes subtler and subtler. Sukshma. Then with that mind, you can grasp Chaitanyam, which is the closest to Akasha. ಅಂತಃಕರಣಕ್ಕ ಆಕಾಶವನ್ನು ಧ್ಯಾನ ಮಾಡಿದಂತ ಅಂತಃಕರಣ ಮನಸ್ಸಿಗೆ ಬ್ರಹ್ಮತತ್ವ ಅರಿವಿಗೆ ಬರ್ತದ. ಹೆಂಗದ ಅದು ಆಕಾಶಕ್ಕೆ ಸಮೀಪದ ಯಾವುದು ಆ ಬ್ರಹ್ಮತತ್ವ. ಸೊ ಆತ್ಮನಃ ಥ್ರೂ ಎ ಕ್ವಾಲಿಫೈಡ್ ಮೈಂಡ್ ವೀರ್ಯಂ ವಿಂದ್ಯತೆ, ಎ ಪರ್ಸನ್ ಗೇನ್ಸ್ ಸ್ಕಿಲ್ ಫಾರ್ ಆತ್ಮಜ್ಞಾನ. ಆತ್ಮಜ್ಞಾನ ಮಾಡುವಂತ ಒಂದು ಕಲೆ ಸ್ಕಿಲ್. ಅಂಡ್ ವಿದ್ಯೆಯ ವಿಂದ್ಯತೆ ಅಮೃತಂ, ಅಂಡ್ ಥ್ರೂ ದ ಆತ್ಮಜ್ಞಾನಂ ಒನ್ ಅಟೈನ್ಸ್ ಇಮ್ಮೋರ್ಟಾಲಿಟಿ. ಆ ಆತ್ಮಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ. ದಿಸ್ ಇಸ್ ದ ಕಂಟೆಂಟ್ ಆಫ್ ದ ಮೋಸ್ಟ್ ಪ್ರಫೌಂಡ್ ಶ್ಲೋಕ. ಇಷ್ಟು ಈ ವಿಚಾರದ ಆಳವಾದ, ಈ ಶ್ಲೋಕದ ಆಳವಾದ ವಿಚಾರವು ಇರುತ್ತದೆ. ನೋಡಪ್ಪ ಸರ್ ಅದೇನ ಬರಾಕ್ತೇನ್ರಿ ದಾರ್ಯಾಗ ಬಂದ್ರಿ ಈಗ ಇನ್ನೊಂದ್ 10 ನಿಮಿಷ ರೀ. ಎಲ್ಲ ಹೋಗಿರಿ? ಮಠಕ್ ಹೋಗಿದ್ರಿ, ಅಲ್ಲಿ ಒಬ್ರು ಅಪ್ಪಗಳು ಭೇಟಿ ಆದ್ರ ಹಂಗ ನಿಂತೆ ಕೇಳ್ಕೊಂತ ಬರಾಕ್ತೀನಿ. ಯಾಕೆ ಓದ್ಬೇಕೇನ್ರಿ? ಇಲ್ಲ ನೋಡಾಕತ್ತೀರ, ಕೈಯಾಗ ಬುಕ್ ಐತಿಲ್ಲ ಕೇಳಾಕ, ಮತ್ತೊಂದ್ ಏನಿಲ್ಲ. ಇರೋದ ಬುಕ್ ನಿಮ್ ಕಡೆ ಒಬ್ಬರ ಕಡೆನ. ಅಪ್ಪವ್ರು ಹೇಳ್ತಾರೆ ಕೇಳ್ರಿ ಮುಂದೆ. ಅಪ್ ಟು ದ ಸೆಕೆಂಡ್ ಮಂತ್ರ ಆಫ್ ದಿಸ್ ಚಾಪ್ಟರ್ ದ ಉಪನಿಷತ್ ಪ್ರೆಸೆಂಟೆಡ್ ಎ ವೇದಿಕ್ ಟೀಚಿಂಗ್ ಇನ್ ದ ಫಾರ್ಮ್ ಆಫ್ ಎ ಡೈಲಾಗ್ ಬಿಟ್ವೀನ್ ದ ಗುರು ಅಂಡ್ ಶಿಷ್ಯ. ಗುರು ಶಿಷ್ಯರಿರುವರ ಮಧ್ಯದಲ್ಲಿ ನಡೆದ ಸಂವಾದದ ಮೂಲಕ ವೇದಾಂತ ವಿಚಾರವನ್ನ 2ನೇ ಮಂತ್ರದವರೆಗೆ ಈ ಅಧ್ಯಾಯದ 2ನೇ ಮಂತ್ರದಲ್ಲಿ ಹೇಳಿ ಮುಗಿಸಿದ್ರು. ಅಂಡ್ ದಟ್ ಡೈಲಾಗ್ ಈಸ್ ಕಂಪ್ಲೀಟೆಡ್ ವಿತ್ ದ ಸೆಕೆಂಡ್ ಮಂತ್ರ ಇಟ್ ಸೆಲ್ಫ್. 2ನೇ ಮಂತ್ರಕ್ಕೆ ಅಲ್ಲಿ ಉಪನಿಷತ್ತು ಮುಗಿಯಿತಂತೂ ಹೇಳ್ಯದ. ಇನ್ನು ಶಿಷ್ಯ ಕ್ಲಿಯರ್ಲಿ ಎಕ್ಸ್ಪ್ರೆಸ್ ಇಸ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವೇದಾಂತಿಕ್ ಟೀಚಿಂಗ್. ಏನು ತಿಳ್ಕೊಂಡೇನೆ ಅನ್ನುವಂಥದ್ದು ಗುರುವಿಗೆ ಸಮಾಧಾನ ಆಗುವ ಒಂದು ಉತ್ತರ ಕೊಟ್ಟಿದಾನ ಶಿಷ್ಯ. 2ನೇ ಶ್ಲೋಕಕ್ಕೆ ಉಪನಿಷತ್ತು ಮುಗುದೇ ಹೋಯ್ತು. ಅವ ಏನ್ ಹೇಳಿದ ಅಲ್ಲಿ? ಐ ಡೋಂಟ್ ಕನ್ಸಿಡರ್ ಬ್ರಹ್ಮನ್ ಇಸ್ ನೋನ್ ಟು ಮೀ. ನನಗ ಪರಮಾತ್ಮ ತತ್ವ ತಿಳಿದೈತಿ ಅಂತ ನಾನೇನ ತಿಳ್ಕೊಂಡಿಲ್ಲ ಅಂತ ನಾ ತಿಳಿದೇನೆ ಅಂತ ನಾ ಏನ್ ತಿಳ್ಕೊಂಡಿಲ್ಲ ಅಂತಂದ್ರ ಅರ್ಥ ಏನು? ಅದನ್ನ ಒಂದು ವಿಷಯವಾಗಿ ನಾನು ತಿಳಿದಿಲ್ಲ ಅಂತ ಅರ್ಥ. ಮತ್ತಂತಾರವ ಐ ಡೋಂಟ್ ಕನ್ಸಿಡರ್ ಬ್ರಹ್ಮನ್ ಈಸ್ ನಾಟ್ ನೋನ್ ಟು ಮೀ. ನನಗ ಬ್ರಹ್ಮ ತತ್ವ ಗೊತ್ತಿಲ್ಲ ಅಂತನೂ ಅಲ್ಲ, ಗೊತ್ತೈತಂತೂ ಅಲ್ಲ. ಬಿಕಾಸ್ ಬ್ರಹ್ಮನ್ ಡಸಂಟ್ ಕಮ್ ಅಂಡರ್ ಐದರ್ ನೋನ್ ಆಬ್ಜೆಕ್ಟ್ ಆರ್ ಅನ್ನೋನ್ ಆಬ್ಜೆಕ್ಟ್. ಯಾಕ? ಆ ಬ್ರಹ್ಮ ತತ್ವ ತಿಳಿದು ಬರುವಂತ ವಿಷಯವೂ ಅಲ್ಲ, ತಿಳಿದೇ ಇರುವಂತ ವಿಷಯವೂ ಅಲ್ಲ. ಅದು ವಿಷಯೀ ಅದ. ಆ ವಿಷಯ ಅದ್ ನಾ ಹೇಳಾಗತ್ತೆ ನಿಮ್ಗೆ ತಿಳ್ಕೊಡ್ರ. ಇಟ್ ಇಸ್ ಡಿಫರೆಂಟ್ ಫ್ರಮ್ ನೋನ್ ಅಂಡ್ ಅನ್ನೋನ್ ಆಬ್ಜೆಕ್ಟ್ಸ್. Brahman is not an object at all. ಅದು ವಿಷಯ ಅಲ್ಲವೇ ಅಲ್ಲ. And that means I have to understand Brahman as very subject. ಈಗ ಹೇಳುದು ಆ ವೆರಿ ಸಬ್ಜೆಕ್ಟ್ ಅಂದ್ರೆ ಆ ಏನದು ದೃಶ್ಯ ಅಲ್ಲ, ಅದು ದೃಕ್ ಅದಲ್ಲ, ಅದೇ ಪರಮಾತ್ಮ ಅಂತ ತಿಳಿ. ಇನ್ನೊಮ್ಮೆ ಹೇಳಾಕತ್ತಾರ ಅಪ್ಪವರು, ಬಹಳ ಕಠಿಣ ಇರೋದ್ರಿ. ಇನ್ನೊಮ್ಮೆ ಹೇಳಾಕತ್ತಾರ, ಕೇಳ್ಕೊಡ್ರಿ, ಯಾರ ಅದೇರಿ ಕೇಳ್ಕೊಡ್ರಿ, ಯಾರಿಲ್ಲ ನಿಮ್ ಬಿಟ್ಟಿದ್ ನಾವ್. ಹಸಿವಾದವ್ರಿಗೆ ನೀಡಕ್ ಬಾಳ ಚಂದ ಮನಸ್ ಬರ್ತದ. ಈ ಹಸಿವಾಗದೆ ಇದ್ದವ್ರಿಗೆ ನೀಡುದು ಅಡಿಗೆ ಮಾಡಿ ನೀಡುವುದು ಬಹಳ ಕಷ್ಟ. ದಟ್ ಮೀನ್ಸ್ ಐ ಆಮ್ ಏಬಲ್ ಟು ಕ್ಲೇಮ್ ಐ ಆಮ್ ಬ್ರಹ್ಮ ಅಸ್ಮಿ. ನಾನೇ ಬ್ರಹ್ಮನಿದ್ದೇನೆ ಅಂತ ಹೇಳುವುದೇ ಯಥಾರ್ಥವಾದಂತಹ ಜ್ಞಾನ. ಸೊ ವೈಲ್ ಕ್ಲೇಮಿಂಗ್ ಐ ಡು ನಾಟ್ ಟೇಕ್ ಎನಿ ಒನ್ ಆಫ್ ದಿ ಆರ್ಗನ್ಸ್ ಆಸ್ ಮೈ ಸೆಲ್ಫ್.
ಹಂಗ ನಾನೇ ಬ್ರಹ್ಮ ಅಂತ ಹೇಳುವ ಹೊತ್ನಾಗ ಈ ಶರೀರ, ಈ ಇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಪಂಚಪ್ರಾಣ, ಅಂತಃಕರಣ ಇವೆಲ್ಲವನ್ನ ಅನಾತ್ಮದಾಗ ಒಗೆದು ಕಳೀಲಿಕ್ಕೆ ಬಾರದೇನು ತತ್ವದ ಅದೇ ನಾನಂತ ತಿಳಿದು ಹೇಳುವಂತ ಮಾತು. ಐ ಆಮ್ ನಾಟ್ ಸ್ತೋತ್ರಂ, ಐ ಆಮ್ ಸ್ತೋತ್ರಸ್ಯ ಸ್ತೋತ್ರಂ. ನಾನು ಕಿಮಿಯಲ್ಲ, ಕಿಮಿಗೆ ಕಿಮಿಯಾಗಿದ್ದೇನೆ. Therefore, when I claim I am Brahmasmi, I am meaning is what? I am not a body-mind complex. ಯಾವಾಗ ನಾನು ಆತ್ಮ ಬ್ರಹ್ಮಾಸ್ಮಿ ಅಂತೇನಿ, ಅವಾಗ ಈ ಶರೀರ ಮನಸ್ಸುಗಳ ಸಂಕೀರ್ಣವನ್ನ ಅನಾತ್ಮದಲ್ಲಿ ಹಾಕಿ ಆ ಮಾತನ್ನ ಹೇಳಾಗತ್ತೇನಿ ಅಂತ ತಿಳ್ಕೋಬೇಕು. But it is consciousness which pervades them and enlivens them. With these words of the disciple, the Upanishad completes the dialogue. ಈ ಒಂದು ಶಬ್ದಗಳೊಂದಿಗೆ ಆ 2ನೇ ಶ್ಲೋಕದಲ್ಲಿ ಶಿಷ್ಯ ತನ್ನ ಉತ್ತರವನ್ನ, ಸಮರ್ಪಕವಾದ ಉತ್ತರವನ್ನ, ಗುರುವಿಗೆ ಸಮಾಧಾನ ಆಗುವ ಉತ್ತರವನ್ನು ಕೊಟ್ಟು ಮುಗಿಸಿದ. Then the third mantra up to the end of the second chapter, 3ನೇ ಮಂತ್ರ, 4ನೇ ಮಂತ್ರ, 5ನೇ ಮಂತ್ರ, 5 ಮಂತ್ರಗಳು. ಈ 3 ಮಂತ್ರಗಳಲ್ಲಿ ಸಮರೈಸ್ ದ ಟೀಚಿಂಗ್. ಯಾರಿಗೆ ಇದು ತಿಳಿಲಿಲ್ಲ ಅವ್ರಿಗೆ ಉಪನಿಷತ್ ಹೇಳಾಗತ್ತದ, ವಿಚ್ ಇಸ್ ಎ ವೆರಿ ಬ್ಯೂಟಿಫುಲ್ ಅಂಡ್ ಸಿಗ್ನಿಫಿಕೆಂಟ್ ಸಮರಿ ಗಿವನ್ ಬೈ ದ ಉಪನಿಷತ್ ಇಟ್ಸೆಲ್ಫ್. ಉಪನಿಷತ್ ಮಾತೆ ಯಾರಿಗೆ ಆ 2ನೇ ಶ್ಲೋಕ ಅರ್ಥ ಆಗ್ಲಿಲ್ಲ, ಅದರ ಅರ್ಥವನ್ನ ವಿಸ್ತಾರವಾಗಿ 3, 4, 5ರಲ್ಲಿ ಹೇಳ್ತಾ ಇದೆ. Of these 3 mantras, I said the most important and most profound mantra is 4th mantra. ಆ 3 ಮಂತ್ರಗಳಲ್ಲಿ ಅಗ್ನಿ ಆಳವಾದ ಅರ್ಥಗರ್ಭಿತವಾದಂತ ಮಂತ್ರ ಯಾವುದು ಅಂದ್ರ 4ನೇ ಮಂತ್ರ ಯಾವುದು ನಾವು ಇದು ಮುಗಿಸಿದೀವೋ ಅದು ಪ್ರತಿಬೋಧಿತ ಮಂತ್ರ ಐತಲ್ಲ ಆ ಮಂತ್ರ. And this mantra is very significant because the Upanishad clearly says Brahma Jnanam doesn't involve any new experience. ಬ್ರಹ್ಮ ಜ್ಞಾನ ಅಂತಂದ್ರೆ ಅದು ಒಂದು ಹೊಸ ಅನುಭವ ಆಗುವುದಿಲ್ಲ. ಚಾರಧಾಮಕ್ಕೆ ಹೋಗಿ ಬಂದವರು ಚಾರಧಾಮ್ ನೋಡಿ ಬಂದೇವ್ರಿ ಅಂತ ಹೇಳ್ತಾರಲ್ಲ, ಹಂಗ ಪರಮಾತ್ಮ ನೋಡಿದವಾಗ ಹೊಸ ಅನುಭವ ಆಗ್ತೈತಿ ಏನು ಅಂದ್ರೆ ಆಗುವುದಿಲ್ಲ. ಬ್ರಹ್ಮಜ್ಞಾನಂ ಡಸಂಟ್ ಇನ್ವಾಲ್ವ್ ಎನಿ ನ್ಯೂ ಎಕ್ಸ್ಪೀರಿಯನ್ಸ್ ಅಟ್ ಆಲ್. ಯಾವುದೇ ಒಂದು ಹೊಸ ಅನುಭವ ಆಗುವುದೇ ಇಲ್ಲ. ಬ್ರಹ್ಮಜ್ಞಾನಂ ಡಸಂಟ್ ಇನ್ವಾಲ್ವ್ ಎನಿ ಚೇಂಜ್ಡ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಏನು ಬದಲಾವಣೆ ಆದಂತ ಅನುಭವ ಆಗ್ತೈತೇನು? ಅದು ಇಲ್ಲ. Neither does it involve any new experience, nor does it involve a changed experience, like seeing a glow in all of you. Earlier you were normal, but now a new glow has come. No such change experience is there. ಮುಖದ ಮ್ಯಾಗ ಏನಾರ ಕಾಂತಿ ಬರ್ತದೇನ್ರಿ ಜ್ಞಾನಿಗೆ? ಇಲ್ಲ, ಹಂಗೆ ಇರ್ತಾನ. ಕಾಂತಿ ಗೀಂತಿ ಏನು ಬರೋದಿಲ್ಲ. Then what exactly is the blessed ಬ್ರಹ್ಮಜ್ಞಾನಂ? ಅಂತದ್ ಏನೈತಪ್ಪ ಇದು ಬ್ರಹ್ಮಜ್ಞಾನ? ಇಷ್ಟು ಹೊಗಳಾಗತ್ತೀರಿ, ಏನೇನು ಬದಲಾವಣೆ ಆಗೋದಿಲ್ಲ ಅಂತೀರಿ. ಹಾ This mantra says Brahmajnanam is revived understanding ಅಂತಾರ. ಇದು ಪುನಃ ವಿಚಾರ ಮಾಡಿ ನೋಡೋದದ ಹೊರತು ಅದ ಹಳೇದನ್ನ ನೋಡೋದೈತೆ ಹೊರತು ಹೊಸ ಅನುಭವ ಏನು ಆಗುವುದಿಲ್ಲ. ಆ ಹಳೆ ಅನುಭವನ ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡುದದ. ಹಂಗೆ ನೋಡಿದ್ವಲ್ಲ ಹಂಗ. ಓ Brahmajnanam is a revived understanding of the factor which is ever experienced by us in ourselves. ಆ ಅನುಭವ ನಮಗೆ ಯಾವ ಇದಿಷ್ಟನ ಅನ್ನಂತಾವ ಅವರಷ್ಟ. I will repeat, Brahmajnanam is a revived understanding of that factor which is ever experienced by us within ourselves. ನಮ್ಮಲ್ಲೇ ಅನೇಕ ಸಲ ಅನುಭವ ಆಗ್ಯದ, ಅದನ್ನ ನಾವು ವಿಶ್ಲೇಷಣೆ ಮಾಡಿಲ್ಲ ಅಷ್ಟೇ. ಅದನ್ನ ವಿಶ್ಲೇಷಣೆ ಮಾಡಿ ನೋಡ್ಬೇಕಾಗ್ಯದ. ದೃಕ್ ಕಡೆಗೆ ಸ್ವಲ್ಪ ಲಕ್ಷ ಕೊಡ್ಬೇಕಾಗ್ಯದ. ನಮ್ದು ಅನುಭವ ಆಗ್ಯದ, ದೃಶ್ಯದ ಕಡೆ ಲಕ್ಷ ಕೊಟ್ಟ ಅನುಭವ ಆಗ್ಯದ. ಈಗ ಸ್ವಲ್ಪ ಅದನ್ನ ಇನ್ನೊಮ್ಮೆ ರಿವೈಸ್ ಮಾಡಿ ನೋಡ್ಬೇಕಾಗ್ಯದ, ಪುನಃಮರ್ಶಿಸಿ ನೋಡ್ಬೇಕಾಗ್ಯದ. ಅವಾಗ ದೃಶ್ಯದ ಕಡೆ ಲಕ್ಷ ಇತ್ತು ಅಜ್ಞಾನ ಕಾಲದಾಗ, ಈಗ ಜ್ಞಾನ ಕಾಲದಾಗ ದೃಕ್ಕನ ಕಡೆಗೆ ಲಕ್ಷ ಕೊಟ್ಟು ನೋಡ್ಬೇಕಾಗ್ಯದ ಅಷ್ಟ ಹೊರತು ಹೊಸ ಅನುಭವ ಏನು ಇಲ್ಲ. ಹೌದಲ್ರಿ? Now
ವಾಟ್ ಯು ಮೀನ್ ಬೈ ದಟ್? ಹಿಂಗಂದ್ರೆ ಏನ್ರಿ? It is revived understanding of your experience factor. I say, what is that your experience factor? That alone first opens says pratibodha viditam. There is something which is ever experienced by you. ಪರಮಾತ್ಮನ ಅನುಭವ ಯಾವಾಗಲೂ ಐತ್ ನಮಗ. ಅದಿಲ್ಲದೆ ಯಾವ ವಸ್ತುವಿನ ಅನುಭವ ಆಗೋದಿಲ್ಲ. ಆದ್ರೆ ನಮಗದು ಗಮನ ಆಗೈತಿ. ನಮಗ್ ಬರೀ ವಸ್ತುವಿನ ಜ್ಞಾನ ಅಷ್ಟ ಆಗೈತಿ ಅಂತ ತಿಳ್ಕೊಂಡೇವಿ. ಆ ಆತ್ಮನ ಜ್ಞಾನ ಆದ್ಮ್ಯಾಗನ ವಸ್ತುವಿನ ಜ್ಞಾನ ಆಗಿರ್ತದ. ಅದು ನಮಗ ಆದಂಗ ನಮಗ ಆಗಿದ್ದು ಗೊತ್ತೇ ಇಲ್ಲ. ಎರಡು ಕೂಡಿ ಆಗ್ಯಾವ, ಅದು ಒಂದ ತಿಳ್ಕೊಂಡ್ಬಿಟ್ಟಿವಿ ನಾವು. ಬೇರೆ ಬೇರೆ ಮಾಡುವಂತ ವಿವೇಕ ನಮ್ಮಲ್ಲಿ ಇಲ್ಲ. And what is that? In all experiences, a common factor is consciousness. ಎಲ್ಲ ಅನುಭವದಲ್ಲಿ ಆ ದೃಕ್ ಸ್ವರೂಪವಾದಂತ ಅರಿವದಲ್ಲ, ಆ ಅರಿವಿಲ್ಲದ ದೃಶ್ಯ ಯಾವುದು ತೋರುವುದಿಲ್ಲ. ನೋಡ್ರಿ ನೀವು, in all experiences, whether it is Shabda Anubhava, Sparsha Anubhava, Rupa Anubhava, in all experience, in all perceptions, in all conditions, like Jagrat, Swapna, Sushupti, what is the common factor is, I am consciousness of what is happening in me and around me. This is our experience factor is consciousness. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ ಅನುಭವ ಏನಾಗ್ಯಾವು, ಎಲ್ಲ ಅನುಭವದಲ್ಲಿ ಒಂದು ದೃಕ್ಕದ, ಅದು ಅರಿವದ. ಆ ಅರಿವಿನ ಅನುಭವ ನಮ್ಗ ಹಾಗೆ ಆ ವಸ್ತುವಿನ ಅನುಭವ ಆಗ್ಯದ. ಆದ್ರೆ ನಮಗದು ಗೌಣ ಆಗ್ಯದ. ಈಗ ಆ ವಿಚಾರವನ್ನ, ಆ ಅನುಭವವನ್ನ ಪರಾಮರ್ಶಿಸಿ ನೋಡ್ರಿ. ಅಲ್ಲಿ ದೃಕ್ಕದ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ. ಅರಿವಿಲ್ಲದ ಯಾವ ಅನುಭವ ಹಾಗೇ ಇಲ್ಲ. ಆ ಅರಿವೇ ನಾನು ಇದ್ದೇನೆ ಅನ್ನೋದೇ ಜ್ಞಾನ ಬಿಟ್ಟು ವಿಶೇಷ ಏನಿಲ್ಲಪ್ಪ. And not only it is your experience factor, it is your changeless factor. ಅದು ಯಾವಾಗಲೂ ಅನುಭವಕ್ಕೆ ಬರೋ ವಿಷಯ ಅಷ್ಟ ಅಲ್ಲ, ಅದು ಯಾವಾಗಲೂ ಬದಲಾವಣೆ ಆಗುವುದಿಲ್ಲ. What I experience undergo change, what the consciousness doesn't undergo any change. ನನಗೆ ಯಾವ ವಿಷಯ ಅನುಭವಕ್ಕೆ ಬರ್ತದ ಅದು ಬದಲಾವಣೆ ಆಗಾಗತ್ತದ. ಯಾರಿಗೆ ಅನುಭವ ಬರಾಕತೈತಿ ಅವ ಎಂದೂ ಬದಲಾವಣೆ ಆಗಿಲ್ಲ. ಅಲ್ಲಿ ಅದ ನೋಡ್ಕು, ವಿಚಾರವನ್ನ ಪರಾಮರ್ಶಿಸಿ ನೋಡ್ಕು, ನೋಡು, ತಿಳಿ. ನೋಡು, ತಿಳಿ ಅನ್ನೋದೈತೆ ಹೊರತು ನಮ್ಮಲ್ಲಿ ಮಾಡು ಮಾಡು ಮತ್ತೇನು ಧ್ಯಾನ ಮಾಡು, ಕರ್ಮ ಮಾಡು ಇಲ್ಲ. ಹೋಗಿರ್ಬೇಕು ತೋರಿ. ಮಾಡೋದಿಲ್ಲ ನೋಡ್ರಿ, ಬರೀ ತಿಳಿಯೋದದ. ಕರ್ಮೇಂದ್ರಿಯಗಳಿಂದ ಮಾಡೋದಕ್ಕ ಕರ್ಮ ಅಂತಾರ, ಮನಸ್ಸಿನಿಂದ ಮಾಡೋದಕ್ಕ ಉಪಾಸನೆ ಅಂತಾರ. ಮಾಡೋ ಒಟ್ಟ ಇಲ್ಲಿ ಯಾವ ಕರ್ಮನು ಮಾಡುವಂಗಿಲ್ಲ, ಯಾವ ಧ್ಯಾನನು ಮಾಡುವಂಗಿಲ್ಲ. ಅವೆಲ್ಲ ಎದಕ್ ಬೇಕು? ತಯಾರಿಗೆ, ಫಲ ಸ್ವಚ್ಛ ಮಾಡಕ್. ಫಲ ಸ್ವಚ್ಛ ಮಾಡಕ್ ಅಷ್ಟ ಬೇಕು. ಆ ನಂತರ ಜ್ಞಾನಾದೇವತ್ತು ಕೈವಲ್ಯಂ. ನಾನು ಏನು ಅನುಭವ ಮಾಡ್ಕೋತೀನಿ, ಯಾವ್ದ್ರದ ಅನುಭವ ನನಗೆ ಬರಾಗತೈತಲ್ಲ ಅದು ಬದಲಾವಣೆ ಆಗಾಗತೈತಿ. ಯಾರಿಗೆ ಅನುಭವ ಆಗತ್ತಲ್ಲ ಅದು ಬದಲಾವಣೆ ಆಗೇ ಇಲ್ಲ. ವಿಚಾರ ಮಾಡ್ರಿ, ಪರಾಮರ್ಶಿಸಿ ನೋಡ್ರಿ. What I experience undergo change, but the conscious itself doesn't undergo change. And when conscious is ever changing, changelessly experienced, we have got a changing experience in life because of conscious getting mixed up with the changing thoughts. Thus all the time we are experiencing changeless consciousness and changing thoughts. ಅದರಿಂದ ನಾವು ಯಾವಾಗಲೂ ಆ ಬದಲಾವಣೆ ಆಗದೆ ಇರುವಂತ ಅರಿವಿನೊಂದಿಗೆ ಬದಲಾವಣೆ ಆಗುತ್ತಿರುವ ವಸ್ತುಗಳನ್ನ ಅನುಭವ ಮಾಡ್ತೀವಿ. Even during this 1 hour, ಈ ಒಂದು ತಾಸು ಶ್ರವಣ ಮಾಡಬೇಕಾದ್ರೂ ಕೂಡ the words are changing, thoughts are changing, understanding is happening. I suppose ಈ ಶಬ್ದಗಳ ಬದಲಾವಣೆ ಆಗಾಗತ್ತವ, ವಿಚಾರ ಸರಣಿ ಬದಲಿ ಆಗತ್ತದ. ಆದ್ರೆ ತಿಳ್ಕೊಳ್ಳೋವ ಏನದಾನಲ್ಲ ಅವ ಒಬ್ಬನೇ ಅದಾನ, ದೃಕ್ ಒಬ್ಬನೇ ಅದಾನ. ಈ ಪ್ರವಚನದಾಗ ಕುಂತಾನಲ್ಲ ಕೇಳಾವ ಒಬ್ಬನೇ ಅದಾನ.
ವಿಷಯಗಳ ಬದಲಾವಣೆ ಆಗ್ತಾವ, ಥಾಟ್ಗಳ ಬದಲಾವಣೆ ಆಗ್ತಾವ, ವಿಚಾರ ಸರಣಿ ಬದಲಿ ಆಗ್ತದ. ಯಾವ ಕೇಳಾಕತ್ತಾರಲ್ಲ ಅವ ಒಬ್ಬನೇ ಅದಾನು. That word, suppose I had, and these are happening, but that I am the consciousness. First, the operation wants to turn our attention to that changeless, constant consciousness. ಯಾವುದು ಬದಲಾವಣೆ ಆಗದೆ, ಕಾನ್ಸ್ಟಂಟ್ ಒಂದೇ ರೀತಿಯಾಗಿ ಇದೆಯೋ ಆ ದೃಕ್ ಅದೇ ಆತ್ಮ ಇದೆ, ಆ ಕಡೆ ಲಕ್ಷ ಕೊಡ್ರಿ ಅಂತ ಹೇಳ್ತದ ಉಪನಿಷತ್. ವಿಚ್ ವಿ ನೀಡ್ ನಾಟ್ ನ್ಯೂಲಿ ಎಕ್ಸ್ಪೀರಿಯನ್ಸ್. ಅದು ನಮಗ್ ಹೊಸದೇನ್ರಿ? ಇಲ್ಲ, ಹಳೇದ. ಆದ್ರೆ ನಮ್ ಲಕ್ಷ ಆ ಕಡೆ ಇದ್ದಿದ್ದಿಲ್ಲ. ಐತೇನೆ ಇಲ್ರಿ ಅದು ಯಾವಾಗಲೂ ಐತಿ ನೋಡ್ರಿ. ದೃಕ್ ಅಲ್ಲೇ ಐತಿ, ದೃಕ್ಕಾಗಿ ಅಲ್ಲೇ ಅದ. If consciousness is not experienced, what will happen? ಆ ಅರಿವು ಇಲ್ಲ ಅಂದ್ರೆ ಏನಾಕೈತ್ರಿ ಹೇಳ್ತಾರ ನೋಡ್ರಿ, ಕೇಳ್ರಿ. ಸಪೋಸ್ ಇನ್ ದಿಸ್ ಹಾಲ್ ಮೈ ಐಸ್ ಡು ನಾಟ್ ಎಕ್ಸ್ಪೀರಿಯನ್ಸ್ ದ ಲೈಟ್, ವಾಟ್ ವಿಲ್ ಹ್ಯಾಪನ್? ಈ ಒಂದು ಹಾಲ್ನಾಗ ನನ್ನ ಕಣ್ಣಿಗೆ ಬೆಳಕು ಕಂಡು ಬರ್ಲಿಲ್ಲ, ಏನಾಕತಿ? ಕತ್ಲಾಕತಿ, ನನಗೇನು ತಿಳಿಯುವುದಿಲ್ಲ, ಕಾಣುದಿಲ್ಲ, ಕಾಣುದಿಲ್ಲ. ವಾಟ್ ಕ್ಯಾನ್ ಯು ಇಮ್ಯಾಜಿನ್? ಇಫ್ ಮೈ ಐಸ್ ಡು ನಾಟ್ ಎಕ್ಸ್ಪೀರಿಯನ್ಸ್ ಲೈಟ್, ಐ ಕ್ಯಾನ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿಥಿಂಗ್. ನನಗೆ ಯಾವ್ದೋ ಅನುಭವಕ್ಕೆ ಬರೋದಿಲ್ಲ. ಆತ್ಮ ಅದ ಅಂತ ತಿಳ್ಕೊಂಡು ಇಲ್ಲಿ ಎಲ್ಲ ಅನುಭವಕ್ಕೆ ಬರಾಕತ್ತೈತಿ ಹಾಲ್. ಆತ್ಮ ಇಲ್ಲಂದ್ರೆ ಏನು ಅನುಭವಕ್ಕೆ ಬರೋದಿಲ್ಲ. ವಿತೌಟ್ ಎಕ್ಸ್ಪೀರಿಯನ್ಸ್ ಆಫ್ ಲೈಟ್ ಐ ಕ್ಯಾನಾಟ್ ಎಕ್ಸ್ಪೀರಿಯನ್ಸ್ ಎನಿಥಿಂಗ್, ಬಿಕಾಸ್ ಆಲ್ ಎಕ್ಸ್ಪೀರಿಯನ್ಸಸ್, ವಿಜುವಲ್ ಎಕ್ಸ್ಪೀರಿಯನ್ಸಸ್ ಆರ್ ಎಕ್ಸ್ಪೀರಿಯನ್ಸಸ್ ಆಫ್ ದ ಮಿಕ್ಸ್ಚರ್ ಆಫ್ ಟು ಡಿಫರೆಂಟ್ ಪೀಪಲ್ ಅಂಡ್ ಯೂನಿಫಾರ್ಮ್ ಲೈಟ್. ಯಾವುದೇ ಅನುಭವ ಆಗ್ಬೇಕಂದ್ರ ಅಲ್ಲೇ ಒಂದು ಆತ್ಮದ ಅನುಭವ ಅದ, ಅಂದ್ ಮತ್ತು ಅಲ್ಲೇ ಅನಾತ್ಮದ ಅನುಭವ ಎರಡೂ ಕೂಡಿದಾಗ ನಮಗ ಅಲ್ಲೇ ವಿಷಯದ ಅನುಭವ ಆಗತ್ತದ. ಮೊದಲು ಆತ್ಮನ ಅನುಭವ ಐತಲ್ಲೇ, ಆ ನಂತರ ಅನಾತ್ಮದ ಅನುಭವ ಐತಿ. ಎರಡು ಮಿಶ್ರಾಗಿ ನಮಗೇನ್ ಅನಿಸ್ತದ? ಅನಾತ್ಮದ ಅನುಭವ ಆತು ಅನಿಸ್ತದ. ಆತ್ಮಂದು ನಮಗ ಅದು ಗೌಣ ಆಗಿಬಿಟ್ಟದ. ಅಲ್ಲಿ ಸ್ವಲ್ಪ ಲಕ್ಷ ಕೊಟ್ಟು ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡ್ರಿ. Every perceptual experience is a mixture of two-fold experiences. ಪ್ರತಿಯೊಂದು ಅನುಭವದಾಗ ಎರಡು ರೀತಿಯ ಅನುಭವ ಅದಾವ. ಒಳಗ್ ನೋಡ್ರಿ, ವಿವೇಕದಿಂದ ಬಡಿಬೇಕು. ಭೌತಿಕವಾಗಿ ಒಳದು ಎರಡು ಮಾಡಿ ಕೊಡ್ತಾ ಬರುವುದಿಲ್ಲ. ಕಟಗಿ ಸೀಳಿ ಎರಡು ಭಾಗ ಮಾಡಕ್ ಬರ್ತದಲ್ಲ, ಹಂಗ್ ಬರುದಿಲ್ಲ. ಇಲ್ಲಿ ವಿವೇಕದಿಂದ ಬೇರೆ ಮಾಡ್ಕೋಬೇಕು. ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಅಂಡ್ ಯೂನಿಫಾರ್ಮ್ ಲೈಟ್. ಬೇರೆ ಬೇರೆ ವಸ್ತುಗಳು ಅದಾವ, ಒಂದೇ ರೀತಿಯಾದ ಅರಿವದ. ಒಂದ್ ಕಡೆ ದೃಕ್ಕಾಗಿ ಅರಿವದ, ದೃಶ್ಯವಾಗಿ ಅನೇಕ ವಸ್ತುಗಳು ಅದಾವ. Similarly, internally, in all our experience of raga, dvesha, sukha, dukkha, etc., they are all experiences of different thoughts within uniform conscious principle. ಹಂಗ ಶರೀರದ ಒಳಗಾಗುವಂತ ಸುಖ, ದುಃಖ, ರಾಗ, ದ್ವೇಷ ಎಲ್ಲ ಅನುಭವಗಳು ಆಗ್ಬೇಕಾದಾಗ ಅಲ್ಲಿ ಏನದ? ಒಳಗ ಒಂದು ಅರಿವದ. ಆ ನಂತರ ಇವು ಬೇರೆ ಬೇರೆ ವಿಚಾರ ಸರಣಿ ಅದ. ವಿಚಾರ ಸರಣಿಗಳು ದೃಶ್ಯ ಆಗ್ಯಾವ. ಆ ಆತ್ಮ ಅನ್ನುವಂಥದ್ದು ದೃಕ್ ಆಗ್ಯದ. May you identify this ever available consciousness. ಅಲ್ಲಿ ಯಾವಾಗಲೂ ನಿತ್ಯವಾಗಿ ದೃಕ್ ಆಗಿರುವಂತ ಆತ್ಮನನ್ನ ಗುರುತಿಸಿ, ಐಡೆಂಟಿಫೈ ಅಂತಾರ. ಗುರುತಿಸಿ ನೋಡ್ರಿ ಅನ್ನಂಗ ಈಗ ಗುರುತಿಸಿ ನೋಡಕ್ ಬಿಡುದಿಲ್ಲ. ವಿತೌಟ್ ಲುಕಿಂಗ್ ಫಾರ್ ನ್ಯೂ ಎಕ್ಸ್ಪೀರಿಯನ್ಸ್ ಆಫ್ ಕಾನ್ಸಿಯಸ್ನೆಸ್. ಹೊಸ ಆತ್ಮಾನುಭವ ಆಗ್ಬೇಕು ಅಂತಲ್ಲ, ಆ ದೃಕ್ ಸ್ವರೂಪವಾದಂತ ಆತ್ಮನನ್ನ, ಆ ಅರಿವನ್ನ ಗುರುತಿಸಿ, ಅದೇ ಆತ್ಮ, ಅದೇ ನೀನು. But the ever experiential consciousness, this is the factor to be first noted. And then we have to revise our understanding of that ever available consciousness. ಯಾವಾಗಲೂ ದೃಕ್ಕವಾಗಿ ತೋರುವಂತ ಆ ಅರಿವು ಏನದ ಅದನ್ನ, ಅದರ ಅನುಭವವನ್ನ, ಪ್ರತಿಯೊಂದು ಅನುಭವದಲ್ಲಿ ಅದರ ಅನುಭವವನ್ನು ವಿಶೇಷವಾಗಿ ಮಾಡ್ಕೊಳ್ಳಿಕ್ಕೆ ಕಲೀರಿ. And what is the revised understanding? It is not part, it is not product, it is not property of the body. ಆ ದೃಕ್ ಸ್ವರೂಪವಾದ ಅರಿವು ಅದು ಈ ಶರೀರದ ಭಾಗವಲ್ಲ, ಅಥವಾ ಈ ಶರೀರದ ಕಾರ್ಯವಲ್ಲ, ಈ ಶರೀರದ ಗುಣನೂ ಅಲ್ಲ. It is the consciousness which is in the body, which is in all the body, which is in between the bodies. ಅದು ಕೇವಲ ಅರಿವು, ಅದು ಈ ಶರೀರದಲ್ಲಿ ಅದ,
ಅದು ಎದುರಿನ ಶರೀರದಲ್ಲಿ ಅದ, ಅದು ಪ್ರತಿಯೊಬ್ಬರ ಶರೀರದಲ್ಲಿ ಅದ, ಪ್ರತಿಯೊಬ್ಬರ ಶರೀರದ ಹೊರಗೂ ಅದ, ವ್ಯಾಪಕವಾಗಿದೆ ಆ ಅರಿವು. ದಿಸ್ ಈಸ್ ರಿವೈಲ್ಡ್ ಅಂಡರ್ಸ್ಟ್ಯಾಂಡಿಂಗ್. ಇದಕ್ಕಂತಾರ ಪರಾಮರ್ಶಿಸಿ ನೋಡಿದ ಅನುಭವ, ಇದಕ್ಕೆ ಆತ್ಮಾನುಭವ ಅಂತಾರ. ವಿತೌಟ್ ಎನಿ ಚೇಂಜ್ ಇನ್ ಎಕ್ಸ್ಪೀರಿಯನ್ಸ್, ಯಾವುದೇ ಅನುಭವವನ್ನು ಬದಲಾವಣೆ ಮಾಡದನೆ ಆ ದೃಕ್ಕನ ಕಡೆಗೆ ಲಕ್ಷ್ಯವನ್ನ ಹೊರಡಿಸಿ ನೋಡುವುದೇ ಆತ್ಮಜ್ಞಾನದ ಅರಿವು. ನೋ ಮಾಡಿಫಿಕೇಶನ್ ವಿಲ್ ಬಿ ಬ್ರಾಟ್ ಔಟ್ ಇನ್ ಎಕ್ಸ್ಪೀರಿಯನ್ಸ್. ಯಾವ ಒಂದು ಬದಲಾವಣೆ ಮಾಡದಲ್ಲ ಇದ್ದಕ್ಕಿದ್ದಂಗ ತಿಳಿಯುವುದು. ಇದನ್ನ ತಿಳಿಯಾಕ ಹಿಮಾಲಯ ಹೋಗ್ಬೇಕಾಗಿಲ್ಲ, ಗಡ್ಡಿ ಗೆಣಸ್ ತಿನ್ನಬೇಕಾಗಿಲ್ಲ, ತಪಸ್ ಮಾಡಬೇಕಾಗಿಲ್ಲ, ವಿಚಾರ ಮಾಡಬೇಕು. ವಾಟ್ ಈಸ್ ಹ್ಯಾಪನಿಂಗ್ ಇನ್ ವೇದಾಂತ ಈಸ್ a new understanding about I experience. That is why I give the example of the Purnima moonlight. After education, moonlight experience will continue, but I have revised my understanding. ಜಗತ್ತು ಹಂಗ ಇರ್ತದ, ನನ್ನ ತಿಳುವಳಿಕೆ ಒಳಗ ಫರಕ್ ಆಗ್ತದ ಆತ್ಮೀಯರೇ. ಜಗತ್ತು ಹಂಗ ಇರ್ತದ, ಜಗತ್ತಿನಲ್ಲಿ ಏನೂ ಬದಲಾವಣೆ ಆಗುದಿಲ್ಲ. What is the revised understanding? Moonlight is not moonlight. ಚಂದ್ರನ ಬೆಳಕು ಚಂದ್ರಂದ ಅಲ್ಲ ಅನ್ನೋದು ಗೊತ್ತಾಗ್ತದ ಹೊರತು ಚಂದ್ರನ ಬೆಳಕು ಚಂದ್ರಂದು ಅಂತ ಅಜ್ಞಾನ ಕಾಲದಾಗಿತ್ತು. ಈಗ ಚಂದ್ರನ ಬೆಳಕು ಚಂದ್ರಂದಲ್ಲ, ಅದು ಆತ್ಮಂದು. But this changed understanding will not give a changed experience. ನಮ್ಮನ್ನೇ ಏನು ಬದಲಾವಣೆ ಮಾಡ್ಕೊಂಡಿವಿ, ಪರಾಮರ್ಶಿಸಿ ನೋಡಿದ್ವಿ, ಅದು ಹೊರಗಿನ ವಸ್ತುಗಳನ್ನ ಏನು ಬದಲಾವಣೆ ಮಾಡೋದಿಲ್ಲ. People who know and people who do not know both will have the same experience. ಆತ್ಮಜ್ಞಾನಿಗೂ ಅದ ಅನುಭವ, ಅನಾತ್ಮಜ್ಞಾನಿ ಆತ್ಮ ಅಜ್ಞಾನಿಗೂ ಅದ ಅನುಭವ ಆಗ್ತದ. ಅಜ್ಞಾನಿಗೆ ದೃಶ್ಯದ ಕಡೆ ಲಕ್ಷದ, ಜ್ಞಾನಿಗೆ ದೃಶ್ಯ ಕಡೆ ಲಕ್ಷದ. After wisdom, I know that even if the moon disappears, the light will continue to experience. ನಮ್ಗೆ ಅನುಭವ ಏನಾಗ್ತದ, ಚಂದಪ್ಪನ ಬೆಳಕು ಇವತ್ತಿಲ್ಲಪ್ಪ, ಇವತ್ತು ಅಮಾವಾಸ್ಯೆ ಅದ ಅಂದ್ರೂ ಕೂಡ ಆ ಚಂದಪ್ಪನ ಬೆಳಕು ಐತಿ. ಎಲ್ಲದ ಸೂರ್ಯನಲ್ಲಿ ನಿತ್ಯವಾಗಿ ಇದೆ. ಇಟ್ ಇಸ್ ರಾಂಗ್ಲಿ ನೇಮ್ಡ್ ಆಸ್ ಮೂನ್ಲೈಟ್. ಅದಕ್ಕೆ ಚಂದ್ರನ ಬೆಳಕು ಅನ್ನೋದು ತಪ್ಪು ತಿಳುವಳಿಕೆ, ಅದು ಸೂರ್ಯನ ಬೆಳಕೆ. ಬಟ್ ಇಟ್ ಇನ್ ಫ್ಯಾಕ್ಟ್ ದ ಆಲ್ ಪರ್ವೇಡಿಂಗ್ ಸನ್ಲೈಟ್. ವ್ಯಾಪಕವಾಗಿರುವ ಸೂರ್ಯ ಪ್ರಕಾಶವೇ ಚಂದ್ರನ ಬೆಳಕು. Similarly, the conscious in me is not finite entity. ಆ ಅರಿವು ನನ್ನಲ್ಲಿ ಏನದ ಅದಕ್ಕೆ ಆ ಅರಿವು ಅದು ನನ್ನಷ್ಟಕ್ಕೆ ಸೀಮಿತ ಇಲ್ಲ. ಅದು ಇಟ್ ಈಸ್ ಆಲ್ ಪರ್ವೇಡಿಂಗ್. ಅದು ಶರೀರದ ಒಳಗೂ ಅದ, ಶರೀರದ ಹೊರಗೂ ಅದ, ಎಲ್ಲ ಶರೀರದಲ್ಲಿ ಇದೆ, ಎಲ್ಲ ಶರೀರದ ಹೊರಗೂ ಇದೆ. ಆಕಾಶ ಪೃಥ್ವಿಯಲ್ಲಿ ಇದೆ, ಜಲದಲ್ಲಿ ಇದೆ, ಅಗ್ನಿಯಲ್ಲಿ ಇದೆ, ವಾಯುದಲ್ಲಿ ಇದೆ, ಆಕಾಶದಲ್ಲಿ ಇದೆ, ಮಾಯೆಯಲ್ಲಿ ಇದೆ. ಎಲ್ಲ ಕಡೆ ಎಲ್ಲೆಲ್ಲಿ ಸ್ಥಳ ಐತಿ ಎಲ್ಲ ಕಡೆನೂ ಅದ. ಇನ್ಫ್ಯಾಕ್ಟ್ ಇವೆಲ್ಲವೂ ಕೂಡ ಆತ್ಮನಲ್ಲಿ ಕಲ್ಪಿತವಾಗಿ ಇವೆ. And once the revived understanding takes place, the very same consciousness is renamed as Brahman. ಆ ದೃಕ್ ಸ್ವರೂಪವಾದ ಅರಿವುವೇ ತಿಳುವಳಿಕೆ ಆದ ನಂತರ ಅದಕ್ಕೆ ಪರಮಾತ್ಮ ತತ್ವವೆಂದು ಕರೆಯುತ್ತಾರೆ. When after revived understanding, ನಮ್ಮ ವಿಚಾರ ಸರಣಿಯನ್ನ ಪರಾಮರ್ಶಿಸಿ ಪುನರವಲೋಕನ ಮಾಡಿದ ನಂತರ ಅಂತಾನ ಅದೇ ಆತ್ಮತತ್ವ, ಅದೇ ಪರಮಾತ್ಮ ತತ್ವ, ಅದೇ ಅರಿವು, ಅದೇ ದೃಕ್ ಸ್ವರೂಪ, ಅದೇ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವಸ್ತು, ಅದೇ ನಾನು ಇದ್ದೇನೆ. Just as the moonlight is called sunlight, when after revising my understanding, somebody has to tell me moon doesn't have any light of its own. ಚಂದ್ರನಿಗೆ ತನ್ನ ಸ್ವತಂತ್ರವಾದ ಬೆಳಕಿಲ್ಲ, ಆ ಬೆಳಕು ಏನದ ಅದು ಸೂರ್ಯಂದು. ಆಫ್ಟರ್ ದ್ಯಾಟ್ ಎಜುಕೇಶನ್ ಪ್ರೋಸೆಸ್, ಈ ಶಿಕ್ಷಣವನ್ನ ಪಡೆದ ನಂತರ ಮೂನ್ಲೈಟ್ ಈಸ್ ರೀನೇಮ್ಡ್ ಆಸ್ ಸನ್ಲೈಟ್. ಚಂದ್ರನ ಬೆಳಕು ಹೋಗಿ ಸೂರ್ಯನ ಬೆಳಕು ಅನಿಸ್ಕೋತದ. Similarly, after Vedanta education, the consciousness available where in my body, ಯಾವ ಅರಿವು ನನ್ನ ಶರೀರದಲ್ಲಿ ದೃಕ್ ಸ್ವರೂಪವಾಗಿದೆಯೋ ಅದೇ ಪರಮಾತ್ಮ ತತ್ವ, ಅದೇ ವ್ಯಾಪಕವಾಗಿರುವ ತತ್ವ. ಅದಕ್ಕೆ ಬ್ರಹ್ಮ ಅನ್ನಬೇಕು. Therefore, I call it ಬ್ರಹ್ಮಜ್ಞಾನಂ. ಈ ರೀತಿ ಆಗುವ ಜ್ಞಾನಕ್ಕೆ ನಾವು ಬ್ರಹ್ಮಜ್ಞಾನ ಅಂತೇವೆ. ಇದಕ್ಕಿಂತ ಹೆಚ್ಚಿನ ಏನೂ ಇಲ್ಲ ಆತ್ಮೀಯರೇ. It doesn't involve a revived experience. ಮತ್ತೊಂದು ಬೇರೆ ಅನುಭವ ಆಗ್ಬೇಕು ಪರಮಾತ್ಮಂದು ಅನ್ನುವಂಥದ್ದು ಬಿಟ್ಬಿಡ್ರಿ ಅಂತಾರ.
ಓನ್ಲಿ ಇನ್ವಾಲ್ವ್ ಎ ರಿವೈವ್ಡ್ ಅಂಡರ್ಸ್ಟ್ಯಾಂಡಿಂಗ್. ಅದನ್ನ ಆ ಹಳೇ ಒಂದು ಏನ್ ಅನುಭವ ಐತಿ ಅದು ದೃಶ್ಯದ ಕಡೆ ಲಕ್ಷ್ಯ ಅದ, ಈಗ ದೃಕ್ಕದ ಕಡೆ ಲಕ್ಷ್ಯ ಕೊಡು, ಅದೇ ಆತ್ಮ ಅಂತ ತಿಳ್ಕೊಂಡು ಹೇಳುವುದ ಹೊಸ ಅನುಭವ ಹೊರತು ಭಗವಂತ ಹೊಸ ಅನುಭವ ಏನಾಗೋದಿಲ್ಲ. ಇಷ್ಟಾದ್ರ ಪರಮಾತ್ಮನ ಅನುಭವ ಅಂಗೈ ಒಳಗೆ ನಲ್ಲಿಕ್ಕೆ ಆಗತ್ತೆ ಆಗ್ಬೇಕು ಅಧಿಕಾರಿಗೆ. ಇದಕ್ಕಿಂತ ತಳಗೆ ಬಂದು ಹೇಳಾಗಂತ ಆಗೋದಿಲ್ಲ. And in the first chapter, that Brahman has been already revealed as I, the knower, the subject. ಅಲ್ಲಿ ದೃಕ್ ಆ ತಿಳಿಯುವವ ಅವನ ಸ್ವರೂಪವೇ ಆ ಪರಮಾತ್ಮ ತತ್ವ ಅಂತ ತಿಳ್ಕೊಂಡು ಈ ಒಂದೇ ಅಧ್ಯಾಯದಾಗ ಹೇಳ್ಕೊಂಡು ಬಂದ್ರು. And that and this should be connected. That is what this consciousness with the revived understanding, which is now named as Brahman, the ever experienced consciousness with the revived understanding, that therefore it is renamed. After understanding, only renamed will happen. Before the child is born, we cannot name, we cannot do namakaranam. After revived understanding only, this consciousness which is named as Brahman, which is nothing but I, ever the knower, which will never come under known object also, as unknown object also, he is the knower. I do not require new experience for that. Who says? The Upanishad says, Pratibodha Viditam Matam. Brahman is known when it is discovered as the witness, awareness in every thought. ಪ್ರತಿಯೊಂದು ವಿಚಾರದಲ್ಲಿ ದೃಕ್ ಅಂತ ತಿಳಿದಾಮನ ಬ್ರಹ್ಮನನ್ನ ತಿಳಿದಾಮ ಅನ್ನುವಂತ ಮಾತು ಇಷ್ಟೇ ಇದೆ, ಬಹಳ ಆಳ ಏನಿಲ್ಲ, ತಿಳ್ಕೊಂಡ್ರೆ ಬಹಳ ಆಗಿರೋದ. And in this understanding, what is the benefit that I will get? ಹಿಂಗೆ ತಿಳ್ಕೊಂಡ್ರೆ ನನಗೆ ಏನ್ ಲಾಭ ಐತಪ್ಪ? The benefit also is the Upanishad gives. I said in the complete mantra we have seen in the last class, but I wonder after the floods whether this class they have been washed out or not. I don't know. Therefore, I am deliberately summing up. ಈ ಮಾತಲ್ಲಿ ಯಾಕೆ ಅಪ್ಪೋರು ಹೇಳಾಕತ್ತಾರಂದ್ರೆ ಆ ಫ್ಲಡ್ ಬಂದಿತ್ತು, ಫ್ಲಡ್ ಎಲ್ಲೋ ಚೆನ್ನೈದಾಗ. ಆ ಫ್ಲಡ್ ಬಂದಾಗ ಎಷ್ಟೋ ದಿವಸ ಕ್ಲಾಸ್ ಬಂದಾಗಿದ್ವು, ಅದಕ್ಕೆ ಇನ್ನೊಮ್ಮೆ ರಿವಿಷನ್ ಹೇಳಾಕತ್ತೇನೆ ಅಂತ ಹೇಳಿದ್ದನ್ನ ರೆಕಾರ್ಡ್ ಮಾಡಿ ಬರ್ದಿದಾರ ಅವ್ರು ಸೃಷ್ಟಿಸಿದ್ರು. What is the benefit? When the meaning of the word I changes, my perspective of myself is also changed. ಏನು ಜ್ಞಾನ ಆಗ್ತದಂದ್ರೆ ಅಜ್ಞಾನ ಕಾಲದಾಗ ಈ ದೇಹ ಮನಸ್ಸು ಬುದ್ಧಿಗಳಿಗೆ ನಾನು ಅಂತಿದ್ದೆ, ಈಗ ಜ್ಞಾನ ಕಾಲದಾಗ ಆ ದೃಕ್ಕಿಗೆ ನಾನು ಅನ್ಬೇಕು. ಇದೇ ಬದಲಾವಣೆ. ಆ ದೃಕ್ ಅದಲ್ಲ, ಆ ಅನುಭವದ ಪ್ರತಿಯೊಂದು ಅನುಭವದಿಂದ ದೃಕ್ ಅದಲ್ಲ, ಆ ದೃಕ್ಕಿಗೆ ನಾನು ಅನ್ನಬೇಕ ಹೊರತು ಈ ಶರೀರ ಮನಸ್ಸು ಬುದ್ಧಿಗಳಿಗೆ ಇನ್ಮ್ಯಾಗ ನಾನು ಅನ್ನಕೂಡುದು. ಇಲ್ಲಿಗೆ ಇನ್ನೂ ವಿಷಯ ಅದ, ಆ ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ ಅನ್ನೋದಕ್ಕೆ ಇವತ್ತಿನ ಈ ವಾಗ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.